ಹಲೋ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಎಸ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಎಸ್ ಕೋಚಿಂಗ್ ಸೆಂಟರ್ ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗಿದೆ. ಸತತವಾಗಿ 10 ವರ್ಷಗಳ ಕಾಲ ಹೈಯೆಸ್ಟ್ ರಿಸಲ್ಟ್ ಕೊಡುವಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. ಎಸ್ ಕೋಚಿಂಗ್ ಸೆಂಟರ್ ಒಳಗಡೆ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡಲಾಗ್ತದೆ. ಆನ್ಲೈನ್ ಕ್ಲಾಸಸ್ ಯಾವ್ದ್ರ ಮುಖಾಂತರ ಕಂಡಕ್ಟ್ ಮಾಡ್ತೀರಿ ಸರ್? ಎಸ್ ಆಪ್ ಮುಖಾಂತರ ನೀವು ಪ್ಲೇ ಸ್ಟೋರ್ ದಾಗ ಸರ್ಚ್ ಮಾಡ್ಕೋರಿ. ಎಸ್ ಅಂತೇಳಿ ಈ ಲೋಗೋ ಇದ್ದಿದ್ದು ಆಪ್ ಬರ್ತದೆ, ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ. ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಜಾಯ್ನ್ ಆಗ್ಬಹುದು. ಮತ್ತೆ ಅಲ್ಲಿ ಫ್ರೀ ಕಂಟೆಂಟ್ ಇದ್ದಾವೆ, ಅದನ್ನು ಫ್ರೀ ಆಫ್ ಕಾಸ್ಟ್ ಒಳಗಡೆ ಯುಟಿಲೈಸೇಷನ್ ಮಾಡ್ಕೋಬಹುದು. ಸರಿ, ಇಲ್ಲಿ ಆಫ್ಲೈನ್ ಕ್ಲಾಸಸ್ ಯಾವ್ಯಾವ ಕಂಡಕ್ಟ್ ಮಾಡ್ತೀರಿ ಮತ್ತೆ ಆನ್ಲೈನ್ ಕ್ಲಾಸಸ್ ಯಾವ್ಯಾವ ಕಂಡಕ್ಟ್ ಮಾಡ್ತೀರಿ ಅಂದ್ರೆ KCET, ನೀಟ್, JEE, IIT ಮತ್ತೆ PCMB 4 ಕುರಿತು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ನ ಇಲ್ಲಿ ಕಂಡಕ್ಟ್ ಮಾಡ್ತದೆ. ಬೇರೆ ಕೋಚಿಂಗ್ ದೊರೆತರ 1-2 ಸಬ್ಜೆಕ್ಟ್ ನ ಕಂಡಕ್ಟ್ ಮಾಡಂಗಿಲ್ಲ. ಸೊ ultimate SPUC coaching center motto is to provide highest quality education at a lowest cost ಅನ್ನೋದೇ ಅಲ್ಟಿಮೇಟ್ ಮೋಟೋ ಆಫ್ SPUC coaching center. ಸೊ ನಿಮಗೆ ಮೋಟಿವೇಶನಲ್ ಆಗ್ಲಿ ಅಂತೇಳಿ ಇಲ್ಲಿ ನಿಮ್ಮ ಟಾಪರ್ಸ್ ನಿಮ್ ಸೀನಿಯರ್ ಟಾಪರ್ಸ್ ಇಲ್ಲಿ ಡೀಟೇಲ್ಸ್ ನ ಕೊಡಲಾಗಿದೆ. ಇವ್ರು 96% ಸ್ಕೋರ್ ಮಾಡ್ಕೊಂಡಿದ್ದಾರೆ, ಇವ್ರು 93, ಸೊ ಇವ್ರು 90 ಅಂತೇಳಿ. ಹಿಂಗ್ ನೀವು SPUC coaching center ಗೆ ಜಾಯ್ನ್ ಆಗ್ರಿ. ಹೈಯೆಸ್ಟ್ ರಿಸಲ್ಟ್ ನ ಸ್ಕೋರ್ ಮಾಡ್ಕೊಳ್ಳಿ, ನೀವು ಯಶಸ್ವಿಯನ್ನು ಸಾಧಿಸ್ರಿ. ಸೊ ಅಲ್ಟಿಮೇಟ್ ಆಫ್ SPUC coaching center is to provide a quality education at a lowest cost. So my qualification is BE, MTech, MSc, PhD is going on. Professionally I am engineer, so having 10-year experience in PUC line and 15-year experience in engineering line. So SPUC coaching center ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಗ್ಯದಲ್ಲ, ಈ ವರ್ಷ 10th year celebration ಪಾಯಿಂಟ್ ಆಫ್ ವ್ಯೂ ಸೊ ಒಂದು ಸ್ಪೆಷಲ್ ಆಫರ್ ಇದೆ. 2026 ಯಾರು PUC 2 ವೆಕೇಶನ್ ಜಾಯ್ನ್ ಆಗ್ತಾರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 4 ಕುರಿತು 10th year anniversary celebration ಪಾಯಿಂಟ್ ಆಫ್ ವ್ಯೂ ಸ್ಪೆಷಲ್ ಆಫರ್. ಸೊ 4000 ಒಳಗಡೆ 4 months ವೆಕೇಶನ್ ಕ್ಲಾಸಸ್ ನ ಕಲಿಸ್ಕೊಡ್ಲಕ್ಕ. ಸೊ ಫಸ್ಟ್ 30 seats ಗೆ ಈ ಆಫರ್ ನ ಅಪ್ಲಿಕೇಬಲ್ ಆಗ್ತದ. ನೆಕ್ಸ್ಟ್ ಸರ್, ನಾವು ಇಂಟಿಗ್ರೇಟೆಡ್ ಬೇಕು ನಮಗ KCET, ನೀಟ್ ಮತ್ತೆ JEE ಎಲ್ಲದರದ್ದು ಮತ್ತೆ PCMB ನಮಗೆ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕು ಅನ್ನೋರಿಗೂ ಒಂದು ಸ್ಪೆಷಲ್ ಆಫರ್ ಇದೆ. ಸೊ ಯಾವ ತರ ಇದೆ ಸರ್ ಅಂತಂದ್ರೆ 10,000 ಒಳಗಡೆ ಅವೆಲ್ಲಾನು 1 year ಫುಲ್ ಕ್ಲಾಸಸ್ ನ ಅವೈಲೇಬಲ್ ಇರ್ತದೆ. ಇದು ಫಸ್ಟ್ 30 seats ಗೆ ಅಪ್ಲಿಕೇಬಲ್ ಆಗ್ತದೆ ಈ ಸ್ಪೆಷಲ್ ಆಫರ್. ಹೂ ಆರ್ ಗೋಯಿಂಗ್ ಟು ಟೇಕ್ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February ಒಳಗಡೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಎನಿ ಒನ್ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಸರ್, ನಾವು ಆಫ್ಲೈನ್ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೇಕಂತೀವ್ರಿ. ನಮಗ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ರೆ ಗಾಂಧಿ ಚೌಕ್, ತಮಗೆಲ್ಲರಿಗೂ ಗೊತ್ತಿದೆಲ್ಲ, ಗೌರ್ಮೆಂಟ್ ಬಾಯ್ಸ್ ಮತ್ತೆ ಗರ್ಲ್ಸ್ PU ಕಾಲೇಜ್ ಏನಿದೆಲ್ಲ ಅದರ ಅಪೋಸಿಟ್ ಗಾಂಧಿ ಚೌಕದಿಂದ ಜಸ್ಟ್ 100 ಮೀಟರ್ ದಷ್ಟು SS ರೋಡ್ ಹೊಂಟ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟಂದ್ರೆ LBS ಮಾರ್ಕೆಟ್ ಅಪೋಸಿಟ್ SPUC ಅಂತೇಳಿ ಬೋರ್ಡ್ ಕಾಣಿಸ್ತದ. PUC ಒಂದಿರೋದು ಬಿಲ್ಡಿಂಗ್ ಮಾರ್ಕೆಟ್, ಅಲ್ಲಿ SPUC ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್. ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಆಲ್ ಆಫ್ ಯುವರ್ ಫ್ರೆಂಡ್ಸ್. ಸಿ ಯು ಇನ್ ವೆಕೇಶನ್ ಕ್ಲಾಸಸ್. ಥ್ಯಾಂಕ್ ಯು. Hello dear students, welcome to SPUC coaching center Vijaypura. Just a minute, I will confirm consent to the audio video so that we shall proceed. Very wonderful class consent to the ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಫಸ್ಟ್ PUC ದವರಿಗೆ. ಯಾಕಂತ ಬಹಳಷ್ಟು ಸ್ಟೂಡೆಂಟ್ಸ್ ಸರ್ ಫಸ್ಟ್ PUC ಕ್ಲಾಸಸ್ ಮಾಡಿಕೊಡ್ರಿ ಅಂತೇಳಿ ಬಹಳಷ್ಟು ಮಂದಿ ರಿಕ್ವೆಸ್ಟ್ ಕಳಿಸಿದ್ರು. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್. ಎಸ್, audio video both are correct, so that we shall proceed wonderful class today. So let us get into the today's discussion concerned to the PCMB 4 ಕುರಿತು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ತಗೊಂಡಿದ. ಸರಿ ಸರ್, ಹಾಗಾದ್ರೆ ಯಾವ ತರ ಇದ್ದಿದ್ದು ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡಿದ್ರೆ ಅಂದ್ರೆ ನಮ್ಮ SPUC ಕೋಚಿಂಗ್ ಪಾಂಪ್ಲೆಟ್ ಒಳಗಡೆ ಕೊಟ್ಟಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಫಸ್ಟ್ PUC ಕ್ವಶನ್ಸ್. ಸರ್ ಸೆಕೆಂಡ್ PUC ಅಂತಂದ್ರೆ ಆಲ್ರೆಡಿ ಸೆಕೆಂಡ್ PUC ಇದ್ರಾಗ ಕೊಡ್ಲಾಗಿದೆ, ಅದ್ರದ್ದು ವಿಡಿಯೋನು ಮಾಡ್ಲಾಗಿದೆ. ಅದು ನೆಕ್ಸ್ಟ್ ನಿಮ್ದು ವೆಕೇಶನ್ ಏನ್ ನಡೆದಿರ್ತದಲ್ಲ ಆ ಟೈಮ್ದಾಗ ಯೂಸ್ ಮಾಡ್ಕೋತೀರಿ. ಇವಾಗ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಕನ್ಸಿಡರೇಷನ್ ಮಾಡ್ಕೋತೀವಲ್ಲ, ಎಂತ ತರದ ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಕನ್ಸಿಡರೇಷನ್ ಮಾಡ್ಕೋತೀರಿ ಸರ್ ಅಂತಂದ್ರೆ ನಾಟ್ ಓನ್ಲಿ 100%, 1000% ಫಿಕ್ಸ್, ಲ್ಯಾಕ್ಸ್ ಕ್ರೋರ್ ಪರ್ಸೆಂಟೇಜ್ ಫಿಕ್ಸ್ ಅನ್ನಂತ ಕ್ವಶನ್ಸ್ ನ ಯಾವ ಎಕ್ಸಾಮ್ಸ್ ಗಳಿಗೆ ಸರ್ ಅಂತಂದ್ರೆ ಫಿಕ್ಸ್ ಕ್ವಶನ್ಸ್. ಓಕೆ, ಫಿಕ್ಸ್ PCMB ಕ್ವಶನ್ಸ್ 4 ಕುರಿತು ತಗೊಂಡು ಒಂದ್ರದ್ದು ಎರಡರದ್ದು ಬೇಡ. ಸೊ PCMB 4 ಸಬ್ಜೆಕ್ಟ್. ಸೊ ಫಾರ್ ಆಲ್ 2026, ಓಕೆ, ಫಾರ್ 2026 PUC 1 ಎಕ್ಸಾಮ್ಸ್. ಓಕೆ, PUC 1 ಎಕ್ಸಾಮ್ಸ್, PUC 1 ಎಕ್ಸಾಮಿಗೆ ಸೊ ಎಷ್ಟು ಇಂಪಾರ್ಟೆಂಟ್ ಇದ್ದ ಕ್ವಶನ್ಸ್ ನ ಇವತ್ತಿನ ಕ್ಲಾಸಿಗೆ ಡಿಸ್ಕಷನ್ ಮಾಡೋಣ. ಸೊ ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಇದ್ರ ಲಿಂಕ್, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್. ಸರ್ ಫಸ್ಟ್ ಗೆ ಯಾವತ್ತು ಓದ್ತೀರಂತ ಫಸ್ಟ್ ಗೆ ಮ್ಯಾಥಮೆಟಿಕ್ಸ್ ತಗೊಂಡು ಕಲಿಸಿಕೊಟ್ಟಿರ್ತದ ಯಾವ ಕ್ವಶನ್ಸ್ ನ
ಅಗ್ದಿ ಒಂದ್ ಹಾಫ್ ಅನ್ ಅವರ್ ದಷ್ಟು ಕ್ಲಾಸ್ ತಗೊಂಡಿರ್ತದೆ ಇವತ್ತಿಂದು. ಹಾಫ್ ಅನ್ ಅವರ್ ಅಥವಾ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಕಂಪ್ಲೀಟ್ ಆಗಿ ನೀವು ಈ ವಿಡಿಯೋನ ವಾಚ್ ಮಾಡಿದ್ದೆ ಆದ್ರ, ಈ ಕ್ಲಾಸ್ ನ ವಾಚ್ ಮಾಡಿದ್ದೆ ಆದ್ರ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರ್ದಿವಲ್ಲ, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಿಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗ್ತದೆ. ನೀವು 2026 ಎಕ್ಸಾಮ್ ಮುಗಿದ ಬಳಿಕ ಈ ವಿಡಿಯೋದ ಕೆಳಗಡೆ ಕಮೆಂಟ್ ದೊಳಗಡೆ ನೀವು ಕಮೆಂಟ್ ಹಾಕ್ಬಹುದು ಎಷ್ಟು ಮಾರ್ಕ್ಸ್ ನ ಇವತ್ತಿನ ಕ್ಲಾಸ್ ಅಪಿಯರ್ ಆಗ್ಯದ ಅಂತ. ಸೊ 2026 ಗೆ PUC 2 ದವರಿಗೆ ಮೆನಿ ಕ್ಲಾಸಸ್ ಆಲ್ರೆಡಿ ವಿ ಕಂಡಕ್ಟೆಡ್ ಇನ್ ಅವರ್ SPUC ಯೂಟ್ಯೂಬ್ ಚಾನಲ್ ಮತ್ತೆ ಆಪ್ ದೊಳಗಡೆನು ಕೋರ್ಸಸ್ ನ ಕ್ರಿಯೇಟ್ ಮಾಡಲಾಗಿದೆ. ಸೊ ಅದು ನಿಮ್ಮ ಯಾರಾದ್ರೂ ಸೀನಿಯರ್ಸ್ ಇದ್ರು ಅಂದ್ರೆ, ಇನ್ನೂ ಕೆಲವೊಬ್ರಿಗೆ ಯಾರಿಗಾರು ಗೊತ್ತಿರ್ಲಿಲ್ಲ ಅಂದ್ರೆ ಅವರಿಗೆ ಶೇರ್ ಮಾಡ್ರಿ. ಆಕ್ಚುಲಿ ಸೀನಿಯರ್ಸ್ ದಿಂದ ಜೂನಿಯರ್ಸ್ ಗೆ ರೀಚ್ ಆಗ್ಬೋದು, ಬಟ್ ಅದ್ರಾಗ ಏನ್ ರೂಲ್ಸ್ ಏನಿಲ್ಲ. ಸೀನಿಯರ್ಸ್ ದಿಂದ ಜೂನಿಯರ್ಸ್ ಗೆ ಇನ್ಫಾರ್ಮೇಶನ್ ರೀಚ್ ಆಗ್ಬೇಕಂತೇಳಿ ನಿಮ್ಗೆ ಜೂನಿಯರ್ಸ್ ಯಾರು ಈ ವಿಡಿಯೋನ ವಾಚ್ ಮಾಡ್ತಾ ಇರ್ತಿರಲ್ಲ, ನಿಮ್ಮ ಸೀನಿಯರ್ಸ್ ಗೆ ಕನ್ವೆ ಮಾಡ್ರಿ. ಆಲ್ರೆಡಿ ಮತ್ತೆ ನಿಮ್ಗೆ 2026 ಏನ್ ವೆಕೇಶನ್ ಕ್ಲಾಸಸ್ ಗೆ ಮತ್ತೆ ರೆಗ್ಯುಲರ್ ಕ್ಲಾಸಸ್ ಗೆ ಹೆಲ್ಪ್ ಆಗಂತ ಆ ವಿಡಿಯೋಸ್ ಯುಟಿಲೈಸೇಷನ್ ತಗೊಳ್ರಿ. ಪ್ಲೇ ಲಿಸ್ಟ್ ಹೋದ್ರೆ ಅಂದ್ರೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 4 ಕೊಟ್ಟೈತಿ. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನಿಮ್ ಕ್ವಾಲಿಫಿಕೇಶನ್ ಏನು ಅಂತೇಳಿ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಗಿಲ್ಲ ಅಂದ್ರೆ, ಸೊ ನನ್ನ ಹೆಸರು ಏನಪ್ಪಾ ಅಂದ್ರೆ ಸಂಗಮೇಶ್ ಬಿರಾದರ್ ಸರ್ ಅಂತೇಳಿ. ಸೊ ಐ ಆಮ್ ಹ್ಯಾವಿಂಗ್ ಕ್ವಾಲಿಫಿಕೇಶನ್ BE, MTech, MSc, PhD. ಸರ್ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಅಂತಂದ್ರೆ, ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ದಲ್ಲಿ. ಸೊ ಟೋಟಲ್ 10 year experience in not only in one subject but also in all subject, physics, mathematics, chemistry, biology. So 10 year experience. ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಅಂತಂದ್ರೆ 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಗೆ 4 ಸಬ್ಜೆಕ್ಟ್ ಅಗ್ದಿ ಲೋವೆಸ್ಟ್ ಇದ್ದ ಸ್ಟೂಡೆಂಟ್ಸ್ ಗೆ ಹೈಯೆಸ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಂಗ ಕಲಿಸ್ಕೊಡ್ಲಕ್ಕ ನಿಮ್ಗೊಂದು ವೆಕೇಶನ್ ಕೋರ್ಸ್ ಇದೆ. 2026 ವೆಕೇಶನ್ ಏನ್ ಹಿಡಿದು ಸ್ಟಾರ್ಟ್ ಆಗ್ತದೆ ಸರ್ ಅಂತಂದ್ರೆ 26th February ಹಿಡಿದು ಸ್ಟಾರ್ಟ್ ಆಗ್ತದೆ ನೋಡ್ರಿ, ಇಮಿಡಿಯೇಟ್ಲಿ ಆಫ್ಟರ್ ಯುವರ್ PUC 1 ಎಕ್ಸಾಮ್. ಅದಕ್ಕೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4000 rupees ದಾಗಿದೆ. ಯಾರು ಫಸ್ಟ್ ಬರ್ತಾರೆ ಅವರಿಗೆ ಫಸ್ಟ್ 50 ಸೀಟ್ಸ್ ಗೆ ಒನ್ ಟೈಮ್ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ. ಸೊ 4000 ಒಳಗಡೆ ಸರ್ KCET ನೀಟ್ ಇಂಟಿಗ್ರೇಟೆಡ್ ಬೇಕು ಅಂತಂದ್ರೆ, ಇಂಟಿಗ್ರೇಟೆಡ್ ಬೇಕಂತಂದ್ರೆ 10,000 ಒಳಗಡೆ 1 year ಫುಲ್ ಕ್ಲಾಸಸ್ ಇರ್ತಾವ. PCMB 4 1 year ಫುಲ್. ಓಕೆ, 1 year ಫುಲ್ ಆ ಕ್ಲಾಸಸ್ಗೆ PCMB ಓಕೆ ಪ್ಲಸ್ KCET ನೀಟ್ ಎಲ್ಲದರದ್ದು ಇಂಟಿಗ್ರೇಟೆಡ್. ಸೊ ಕ್ಲಾಸಸ್ JEE ಓಕೆ ಎಲ್ಲದರದ್ದು ಕೂಡಿ ಅದಕ್ಕೂ ಫಸ್ಟ್ 50 ಸೀಟ್ಸ್ ಗೆ ಎಷ್ಟು ಅಮೌಂಟ್ ನ ಚಾರ್ಜ್ ಮಾಡ್ತೀರಿ ಸರ್? ಫಸ್ಟ್ 50 ಸೀಟ್ಸ್ ಓಕೆ, ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 10,000. ಓಕೆ, ಹಿಸ್ಟ್ರಿ ಒಳಗಡೆನೆ ಎಲ್ಲಿ ಕಲಿಸಿರ್ಬಾರ್ದು ಆ ಲೆವೆಲ್ಗೆ ಬೆಸ್ಟ್ ವೇದೊಳಗಡೆನೆ ಪರ್ಫೆಕ್ಟ್ ಆಗಿ ತಿಳಿಯಂಗ ಮತ್ತೆ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ರಿಸಲ್ಟ್ ಬರಂಗ ಜಸ್ಟ್ ಅಟ್ 10,000 rupees ಒಳಗಡೆ ಅದನ್ನು ಪ್ರೊವೈಡ್ ಮಾಡಿರ್ತಾರೆ. ಸೊ ಯಾರ್ಯಾರು ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದಿರಲ್ಲ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಇಂಟಿಗ್ರೇಟೆಡ್ ಬೇಕಂದ್ರೆ ಅವರಿಗೆ ಶೇರ್ ಮಾಡ್ರಿ. ಸೊ ಜಸ್ಟ್ ನಮಗೆ ಥಿಯರಿ ಬೇಕ್ರಿ ಸರ್ ಅನ್ನೋರಿಗೆ ಸೊ 4,000 ಒಳಗಡೆ ಫಸ್ಟ್ 50 ಸೀಟ್, ಅಲ್ಲಿ ಫಸ್ಟ್ 50 ಸೀಟ್ ಜಸ್ಟ್ ಅಟ್ 10,000 ಒಳಗಡೆ. ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಮ್ಯಾಥಮೆಟಿಕ್ಸ್ ಡಿಸ್ಕಷನ್ ಮಾಡೋಣ ಅಂತ. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಆದ ಬಳಿಕ ಫಿಸಿಕ್ಸ್, ಅದು ಆದ ಬಳಿಕ ಕೆಮಿಸ್ಟ್ರಿ ನಿಮ್ಗೆ ಸಬ್ಜೆಕ್ಟ್ ವೈಸ್ ನ ಪರ್ಫೆಕ್ಟ್ ಆಗಿ ಕಲಿಸ್ಕೊಡ್ತದೆ. ಲೆಟ್ಸ್ ಗೆಟ್ ಇನ್ ಟು ದಟ್. ಇವು ಪಾಂಪ್ಲೆಟ್ ದನ್ನ ಎಲ್ಲಾ ಕಾಲೇಜ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಗಳಿಗೆ ನಮ್ ಕೋಚಿಂಗ್ ವರ್ಕರ್ ಕೊಟ್ಟಿದ್ದೇನೆ. ಸೊ ಇನ್ನು ಯಾರ ಕಡೆಯರ್ ಇಲ್ಲ ಅಂದ್ರೆ ನೀವು ಕೋಚಿಂಗ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದು ಹಾರ್ಡ್ ಕಾಪಿನೂ ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ SPUC ಆಪ್ ಇನ್ಸ್ಟಾಲೇಷನ್ ಮಾಡ್ಕೋರಿ, ಅಲ್ಲಿನೂ ಅಪ್ಲೋಡ್ ಮಾಡಿರ್ತದೆ ಅಲ್ಲಿಂದ. ಇಲ್ಲಾಂದ್ರೆ ಟೆಲಿಗ್ರಾಮ್ ಚಾನಲ್ ದಿಂದ ಯೂಸ್ ತಗೊಳ್ರಿ. ಓಕೆ, ಅಲ್ಟಿಮೇಟ್ಲಿ ನಿಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಇದ್ರದಿಂದ ಹೆಲ್ಪ್ ಆಗಂತ ಸಾಧ್ಯತೆ ಇದೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ PUC 1 ಮ್ಯಾಥಮೆಟಿಕ್ಸ್. ಸೊ ಇದು ಯಾರೇ PUC 2 ದವರು ವಿಡಿಯೋನ ವಾಚ್ ಮಾಡ್ತಿದ್ರಿ ಅಂದ್ರೆ ಸೊ ನಿಮ್ಮ ಜೂನಿಯರ್ಸ್ ಗೆ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಸೊ ಮ್ಯಾಥಮೆಟಿಕ್ಸ್ ಅಗ್ದಿ ಬೆಸ್ಟ್ ವೇದೊಳಗಡೆ ಫಸ್ಟ್ ಇಲ್ಲಿ ಬರ್ಸಿ ನೋಡ್ರಿ, ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಕ್ವಶನ್ಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಪಾಂಪ್ಲೆಟ್ ದಾಗ ಕೊಟ್ಟಿದ್ದೀನಿ ಫಸ್ಟ್ ಹೇಳ್ಕೊಟ್ಟಿರ್ತೈತಿ. ಯಾಕಂತಂದ್ರೆ ಇದರದಿಂದ ನಿಮ್ಗೆ ಯೂಸ್ ಆಗಿರ್ಬೇಕು. ಕೆಲವೊಬ್ರು ಪಾಂಪ್ಲೆಟ್ ಅನ್ನು ಸುಮ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ನಮ್ ಪಾಂಪ್ಲೆಟ್ ಅಂದ್ರೆ ಫಾರ್ಮುಲಾ ಕ್ವಶನ್ಸ್. ಇದು ಎಂದ್ ಹಿಡಿದ ಅಂದ್ರೆ 2016ದಾಗ ಏನ್ ಕೋಚಿಂಗ್ ಸ್ಟಾರ್ಟ್ ಆಗಿತ್ತಲ್ಲ ಅಂದ್ ಹಿಡಿದು ಇದೇ ತರನೇ ಕೊಡ್ಕೊತ ಬಂದೈತಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕ್ವಶನ್. ಪಾರ್ಟ್ ಇದನ್ನ ನಿಮ್ಗ ಕಲಿಸ್ಕೊಟ್ಟಿರ್ತದೆ ನೋಡ್ರಿ, ಪಾರ್ಟ್ ದೊಳಗಡೆ. ಓಕೆ, ಇಲ್ಲಿ ಯಾವ ಕ್ವಶನ್ಸ್ ಬರ್ಸ್ತೀವಿ ಅವೇ ಪಾರ್ಟ್ ಇದೊಳಗಡೆ ಬರ್ತಾವ ನೋಡ್ರಿ, ಬೇರೆದ್ ಯಾವ್ದು ಬರಂಗಿಲ್ಲ. ಸರ್ ಇವ್ರದ ಆನ್ಸರ್ಸ್ ಬೇಕು ಅಂತಂದ್ರೆ ನೋಡೋಣ, ಯೂಟ್ಯೂಬ್ ದಾಗ ಆದ್ರೆ ಯೂಟ್ಯೂಬ್ ದಾಗ ಮಾಡಿಕೊಟ್ಟಿರ್ತ. ಇರ್ಲಿಲ್ಲ ಅಂದ್ರೆ 26th January ಹಿಡಿದು 10 days ದೊಳಗಡೆ ಇವಾಗ ಏನ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಮಾಡಿರ್ತಲ್ಲ ಇಷ್ಟು ಕ್ವಶನ್ ವಿತ್ ಆನ್ಸರ್ಸ್ ಅರ್ಲಿ ಮಾರ್ನಿಂಗ್ 6 o'clock to 8 o'clock ಪ್ಲಾನ್ ಮಾಡಿ ಸೊ ನಿಮ್ಗೆ ಅರೇಂಜ್ ಮಾಡಿಕೊಟ್ಟಿರ್ತದೆ. ಅದು ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ಕೊಂಡು, ಅಡ್ರೆಸ್ ಎಲ್ಲರಿಗೂ ಗೊತ್ತಿದೆ, ಗಾಂಧಿ ಚೌಕ್ ಅಂತೂ ಜಸ್ಟ್ ಗೌರ್ಮೆಂಟ್ ಕಾಲೇಜ್ ಅಪೋಸಿಟ್ ಗಾಂಧಿ ಚೌಕ್ ಇದೆ. ಗಾಂಧಿ ಚೌಕದ ಮುಂದೆ ನಿಂತು ಸಿದ್ದೇಶ್ವರ ಗುಡಿ ಕಡೆ ಫೇಸ್ ಮಾಡಿದ್ರಂದ್ರೆ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ. ಜಸ್ಟ್ ಗಾಂಧಿ ಚೌಕದಿಂದ 1 minute ನಾಗ SPUC
ಸೊ ಕೋಚಿಂಗ್ ಬಂದು ರೀಚ್ ಆಗ್ಬೋದು. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ಪಾರ್ಟ್ ಈ ಕ್ವಶನ್. ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕ್ವಶನ್ ಇಲ್ಲಿ ಯಾವ್ದು ಕೊಡ್ತೀರಿ ಸರ್? 6 ಮಾರ್ಕ್ಸ್ ಕೊಟ್ಟಿರ್ತದೆ ನೋಡ್ರಿ. 6 ಮಾರ್ಕ್ಸ್ ಯಾವ್ದು ಫಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಸರ್ ಅಂತಂದ್ರೆ ದಟ್ ಈಸ್ ಯೂನಿಟ್ ಸರ್ಕಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಡೆರಿವೇಶನ್ ಕೇಳ್ತಾನೆ. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್ ಪ್ರೂವ್ ಜೆಮೆಟ್ರಿಕಲಿ. ಅಗ್ದಿ ಕ್ವಶನ್ ಬರ್ಸಿರ್ತದ, ಫಸ್ಟ್ ಇವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅದು ಆದ ಬಳಕ ಇದ್ರ PDF ನು ಎಲ್ಲಂದ್ರೆ ನಮ್ಮ SPC ಆಪ್ ದೊಳಗಡೆ ಅಪ್ಲೋಡ್ ಮಾಡಿರ್ತದ. ಸೊ ಅಲ್ಲಿಂದ ಯೂಸ್ ತಕೋರಿ, ಇಲ್ಲಾಂದ್ರೆ SPC ಟೆಲಿಗ್ರಾಮ್ ಚಾನಲ್ ದಿಂದ ಯೂಸ್ ತಕೋರಿ. ಓಕೆ, ಪ್ರೂವ್ ದಟ್ ಜೆಮೆಟ್ರಿಕಲಿ. ಪ್ರೂವ್ ದಟ್ ಜೆಮೆಟ್ರಿಕಲಿ ಇದು ಬಹಳಷ್ಟು ಸಲ ರಿಪೀಟ್ ಆಗ್ತದೆ ನೋಡ್ರಿ 6 ಮಾರ್ಕ್ಸ್ ಗೆ. ಪ್ರೂವ್ ದಟ್ ಜೆಮೆಟ್ರಿಕಲಿ. ಪ್ರೂವ್ ಜೆಮೆಟ್ರಿಕಲಿ ದಟ್ ಯಾವ್ದ್ರಿ ಸರ್ ಅಂತಂದ್ರೆ ಸೊ ದಟ್ ಈಸ್ ಕಾಸ್ ಎಕ್ಸ್. ನಿಮ್ ಎಕ್ಸಾಮ್ ದೊಳಗೆ ಎಕ್ಸ್ ಪ್ಲಸ್ ವೈ ಬದಲಾಗಿ ಎ ಪ್ಲಸ್ ಬಿ ಅಂತೇಳಿ ಬರ್ಬೋದು. ಎಕ್ಸಾಮ್ ದೊಳಗಡೆ ಎಕ್ಸ್ ಪ್ಲಸ್ ವೈ ಬದಲಾಗಿ ಎ ಪ್ಲಸ್ ಬಿ ಅಂತನೂ ಬರ್ಬೋದು. ವಿಚ್ ಈಸ್ ಈಕ್ವಲ್ಸ್ ಟು ಇದ್ರ ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೊ ದಟ್ ಈಸ್ ಕಾಸ್ ಎ ಪ್ಲಸ್ ಬಿ ಆಗಿರ್ಲಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ಸೊ ವೈ ಆಗಿರ್ಲಿ, ದಟ್ ಈಸ್ ಕಾಸ್ ಎಕ್ಸ್ ಕಾಸ್ ವೈ. ನೆಕ್ಸ್ಟ್ ಸರ್ತ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಸೈನ್ ಎಕ್ಸ್ ಸೈನ್ ವೈ ಇದು 6 ಮಾರ್ಕ್ಸ್ ಗೆ ಯೂಸ್ ಆಗ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ. ಸೊ ದಟ್ ಈಸ್ ಪಾರ್ಟ್ ಇ. ಫಸ್ಟ್ ಗೆ 6 ಮಾರ್ಕ್ಸ್ ಹೇಳೋಣ ಅಂತ. ನೆಕ್ಸ್ಟ್ ಸೊ 4 ಮಾರ್ಕ್ಸ್ ಅಂತ ನಾವು ಅಸೈನ್ಮೆಂಟ್ ಅಂತೇಳಿ ಅದೊಂದು ಪೇಜ್ PDF ಆಗ್ತದೆ. ಸೊ ಅದನ್ನ ನೀವು ಆಮೇಲೆ ನೋಡ್ಕೋರಿ. ಸೊ ಇದು ಪ್ರೂಫ್. ಅದ್ರ ಜೊತೆಗೆ ಮತ್ತೇನ್ ಕೇಳಿರ್ತಾನೆ ಸರ್ ಅಂತಂದ್ರೆ ಅಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಯಾವ ತರ ರೀ ಸರ್ ಅಂತಂದ್ರೆ ಅಂಡ್ ಹೆನ್ಸ್ ಪ್ರೂವ್ ದ್ಯಾಟ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಪ್ಲಸ್ ಇದು ಪ್ರೂಫ್ ಕೇಳ್ತಾನ. ಇದು ಲಾಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಒಂದ್ ಸ್ಟೆಪ್ ದೊಳಗಡೆ ಆನ್ಸರ್ ಬಂದಿರ್ತದೆ. ದಟ್ ಈಸ್ ಏನಂತ ಹೇಳ್ರಿ ಸರ್ ಅಂತಂದ್ರೆ ಇಲ್ಲಿ ಪ್ಲಸ್ ಇತ್ತು ಮೈನಸ್ ಬಂದಿರ್ತದ. ಇಲ್ಲಿ ಸೊ ಇಲ್ಲಿ ಮೈನಸ್ ಇತ್ತು ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಕಮ್ ಔಟ್ ಎಸ್ ಪ್ಲಸ್. ಇದು ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬಂದಿರ್ತದ, ಇಲ್ಲಿ ಮೈನಸ್ ಇದ್ದಾಗ ಸರ್ ಸೇಮ್. ಸೊ ದಟ್ ಈಸ್ ಜಸ್ಟ್ ಮೈನಸ್ ಇದ್ದಾಗ ಪ್ಲಸ್ ಬರ್ತದೆ, ಪ್ಲಸ್ ಇದ್ದಾಗ ಮೈನಸ್ ಬರ್ತದೆ. ಅದು ಲಾಜಿಕ್ ನ ನೆನ್ಪಿಟ್ಕೋರಿ, ಸೆಕೆಂಡ್ PUC ಗೂ ಯೂಸ್ ಆಗ್ತೈತಿ. ಸೊ ದಟ್ ಈಸ್ ಸೈನ್ ಎಕ್ಸ್ ಸೈನ್ ವೈ. ಇದು ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್? 6 ಮಾರ್ಕ್ಸ್ ಸರ್. ಇದೇ ಕ್ವಶನ್ ಬರ್ತದೆ 100% ಇದೇ ಕ್ವಶನ್ ಬರ್ತದೆ ನೋಡ್ರಿ ಫಾರ್ ಆಲ್ ಎಕ್ಸಾಮ್ಸ್. ನಿಮ್ಮ ಯಾವುದೇ ಎಕ್ಸಾಮ್ ಆದ್ರೂ ಫಸ್ಟ್ PUC ಗೆ ಅನ್ನಕ ಒಂದೇ ಎಕ್ಸಾಮ್ ಇರ್ತದೆ. ಕೆಲವೊಬ್ರು ಫೇಲ್ ಆದಾಗ ಸಪ್ಲಿಮೆಂಟರಿ ಅಂತ ಹೇಳಿದು ಮಾಡಿ ನೆಕ್ಸ್ಟ್ ಯಾವುದೇ ಎಕ್ಸಾಮ್ ಆಗಿರ್ಲಿ ಇದು ಫಾರ್ ಆಲ್ ಎಕ್ಸಾಮ್ಸ್ 2016 ದೊಳಗಡೆ ನಮ್ಮ ಕೋಚಿಂಗ್ ಪಾಂಪ್ಲೆಟ್ ದೊಳಗಡೆ ಸೊ ಇದು ಕ್ವಶನ್ ಕೊಡಲಾಗಿದೆ. ಪ್ರತಿ ವರ್ಷ ಇದು 6 ಮಾರ್ಕ್ಸ್ ಗೆ ಅಪಿಯರ್ ಆಗ್ತದೆ ನೋಡ್ರಿ. ಅವ್ರು ಎ ಪ್ಲಸ್ ಬಿ ಅಂತಾರೆ ಕೊಟ್ಟಿರ್ತಾರೆ, ಇಲ್ಲ ಎಕ್ಸ್ ಪ್ಲಸ್ ವೈ ಅಂತಾರೆ ಕೊಟ್ಟಿರ್ತಾನೆ. 6 ಮಾರ್ಕ್ಸ್ ಒಂದು ಕ್ವಶನ್ ಆಯ್ತು ಸರ್. ಇನ್ನೊಂದು ಇಂಥದೇ ಇಂಪಾರ್ಟೆಂಟ್ ಇದ್ದಿದ್ದು 6 ಮಾರ್ಕ್ಸ್ ಯಾವ್ದಾರ ಆದೇನ್ರಿ ಅಲ್ಲಿ ಅಂತಂದ್ರೆ ಎಸ್ ಸೆಕೆಂಡ್ ಕ್ವಶನ್. ಓಕೆ, ಲೆಟ್ ಅಸ್ ಯು ಕ್ಯಾನ್ ಸಿ. ಫಸ್ಟ್ ಇದು ಒಂದೇ ಮಾಡಿದ್ರೆ 6 ಮಾರ್ಕ್ಸ್ ಬಂತು. ಇರ್ಲಿಲ್ಲ ಅಂದ್ರೆ ಇಲಿಪ್ಸ್ದು ಪ್ಯಾರಾಬೋಲಾದು ಸೊ ಆ ಕ್ವಶನ್ಸ್ ಮಾಡಬಹುದು ಇಲ್ಲಿ. ಸೊ ಪ್ಯಾರಾಬೋಲಾದು ಕೊಟ್ಟಿರ್ತದೆ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಟ್. ಡಿಫೈನ್ ಪ್ಯಾರಾಬೋಲಾ. ಡಿಫೈನ್ ಪ್ಯಾರಾಬೋಲಾ ಅಂತೇಳಿ ಡೆಫಿನೇಷನ್ ಕೇಳ್ತಾನೆ. ನೆಕ್ಸ್ಟ್ ಸರ್ತ ಡಿಫೈನ್ ಪ್ಯಾರಾಬೋಲಾ ಅಂಡ್ ಡಿರೈವ್. ಯಾಕಂದ್ರೆ ಬಹಳ ಸ್ಟೂಡೆಂಟ್ಸ್ ಸರ್ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ವಾಟ್ಸಪ್ ಗೆ ಕಳಿಸಿದ್ರು. ಓಕೆ, ಇವನ್ ಕೆಲವೊಬ್ರು ಫೋನ್ ಹಚ್ಚಿನೂ ಹೇಳಿದ್ರು. ಅದ್ರ ಸಂಬಂಧ ಇದು ಫಸ್ಟ್ PUC ಕ್ಲಾಸಸ್ ನ ಅರೇಂಜ್ ಮಾಡೈತಿ. ಇದು ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ ಸರ್. ಹೋದ ವರ್ಷ ಯಾವ ಮಾಡಿದ್ದಾವೇನ್ರಿ ಅಂತಂದ್ರೆ ಹೋದ ವರ್ಷದ್ದು SPUC ಯೂಟ್ಯೂಬ್ ದೊಳಗಡೆ ಹೋಗಿ ಒಂದು ವೆರಿ ಸೂನ್ ಅದರದೊಂದು ಪ್ಲೇ ಲಿಸ್ಟ್ ಮಾಡ್ತದ ಫಸ್ಟ್ PUC ಅಂತೇಳಿ ಅಲ್ಲಿ ನೋಡ್ಕೋಕತ್ರಿ. ಈಗ ಆಲ್ರೆಡಿ ಕುರ್ದು ಡೆರಿವೇಶನ್ ಅದು ಇದ್ದಿದ್ದು ಕ್ಲಾಸಸ್ ಇದ್ದಾವೆ. ಯು ಕ್ಯಾನ್ ವಾಚ್ ದಟ್. ಓಕೆ, ಪ್ರೂವ್ ದಟ್ ಡಿರೈವ್ ದಿ ಇಕ್ವೇಶನ್ ಆಫ್ ದಿ ಎದರ್ದ್ರಿ ಸರ್ ಅಂತಂದ್ರೆ ಆಫ್ ದಿ ಪ್ಯಾರಾಬೋಲಾ in the standard form. In a standard form as ಯಾವ್ದ್ರಿ ಸರ್ ಅಂತಂದ್ರೆ y² = 4ax. ಇದಂತ್ರ ಫಿಕ್ಸ್ ಐತಿ. ಇದು ನೆಕ್ಸ್ಟ್ ಇಲಿಪ್ಸ್ ಏನವಲ್ಲ ಆಪ್ಷನಲ್ ಆಗ್ತಾವ. ಕಂಪಲ್ಸರಿ ನಿಮಗೇನು 4 ಮಾಡ್ಬೇಕಂತ ರೂಲ್ಸ್ ಇಲ್ಲ. ಇದು ಮಾಡ್ಬಿಟ್ರೆ 6 ಮಾರ್ಕ್ಸ್ ಬಂದಂಗ ನೋಡ್ರಿ ಸರ್. ಇದು ಮಾಡಿದೆ ಅಂದ್ರೆ ಸೊ ಇದು ಬೀಳ್ಬಹುದು, ಇಲ್ಲಾಂದ್ರೆ ಇಲಿಪ್ಸ್ ಬೀಳ್ಬಹುದು. ಸರಿ ಸರ್, ಹಾಗಾದ್ರೆ ಅದು ಯಾವ ತರ ಕೇಳ್ತಾನ್ರಿ ಅಂತಂದ್ರೆ ಅದನ್ನು ಡಿಫೈನ್ ಇಲಿಪ್ಸ್ ಅಂತೇಳಿ. ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಥರ್ಡ್. ಟೋಟಲ್ 4 ಕೊಟ್ಟಿರ್ತದ. ಬಟ್ ಮೈ ಬೆಸ್ಟ್ ಸಜೆಷನ್ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟು ಫಿಕ್ಸ್ ಎಷ್ಟು ಮಾರ್ಕ್ಸ್ ಇರ್ತದ? 6 ಮಾರ್ಕ್ಸ್. ಇದನ್ನೇ ಒಂದೇ ಮಾಡಿದ್ರು ದಟ್ ಈಸ್ ಇನಫ್, ರೈಟ್? ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಥರ್ಡ್ ಕ್ವಶನ್. ದಟ್ ಈಸ್ ಡಿಫೈನ್ ellipse
ಇಲಿಪ್ಸ್ ಅಂತಂದ್ರೆ ಡೆಫಿನಿಷನ್ ಕೇಳ್ಯಾನ. ಆಗ ಏನ್ ಕೇಳಿದ? ಪ್ಯಾರಾಬೋಲಾದ ಡೆಫಿನಿಷನ್ ಕೇಳಿದ. ಡಿಫೈನ್ ಇಲಿಪ್ಸ್ ಅಂಡ್ ಡಿರೈವ್ ಇವೆಲ್ಲ ಕ್ವಶನ್ಸ್ ನಮ್ ಪಾಂಪ್ಲೆಟ್ ಒಳಗಡೆ ಕೊಡ್ಲಾಗಿದೆ. ಪಾಂಪ್ಲೆಟ್ ದಂದೆ ನಿಮಗೆ ಕನ್ವೆ ಮಾಡ್ತಾ ಇದೆ. ಯಾಕಂದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ಹೆಂಗಂದ್ರ ಪಾಂಪ್ಲೆಟ್ ಅಂದ್ರೆ ಸುಮ್ಮನೆ ಏನೋ ಕೊಟ್ಟಿರ್ತಾರ ಅಂತೇಳಿ. ಬಟ್ ನಮ್ ಪಾಂಪ್ಲೆಟ್ ಹೆಂಗಿದೆ ಕೋಚಿಂಗ್ ಅಂತಂದ್ರೆ ನಿಮಗ್ ಫಾರ್ಮುಲಾ ಮತ್ತ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್. ಓಕೆ, ಡಿರೈವ್ ದಿ ಇಕ್ವೇಶನ್ ಆಫ್ ದಿ ಇಲಿಪ್ಸ್. ಇಲಿಪ್ಸ್ ಇನ್ ಹೆಂಗ್ ಸರ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್. ಡಿರೈವ್ ದಿ ಇಕ್ವೇಶನ್ ಆಫ್ ಇಲಿಪ್ಸ್ in standard form. In a standard form. So standard form as ಯಾವ ತರ ಇರುತ್ತೆ ಅಂದ್ರೆ standard form as x square divided by a square plus y square divided by b square equals to so ಎಷ್ಟಪ್ಪ ಅಂದ್ರೆ 1. ಸರ್ ಇದು ಸೆಕೆಂಡ್ PUC ಗೆ ಏನಾದ್ರೂ ಯೂಸ್ ಇದೆನಾ ಅಂತಂದ್ರೆ yes of course it is useful. ಎಲ್ಲಿ ಯೂಸ್ ಆಗ್ತದ್ರಿ ಸರ್ ಅಂತಂದ್ರೆ ಸೆಕೆಂಡ್ PUC ಗೆ 8th ಚಾಪ್ಟರ್ ಅಂತೇಳಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಬರ್ತೈತಿ, ಅಲ್ಲಿ ಯೂಸ್ ಆಗ್ತದ. ಸರ್ ನಾವು ಈ ಫಸ್ಟ್ PUC ಸರಿಯಾಗಿ ಕಲ್ತಿಲ್ಲ ಅಂದ್ರೆ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಟಫ್ ಆಗ್ತದೆ ಏನಂದ್ರೆ ಅದು ಕಲಿಸೋರ್ ಮೇಲೆ ಡಿಪೆಂಡೆನ್ಸಿ. ನಾವಂತೂ ಫಸ್ಟ್ PUC ಎಷ್ಟು ಬೇಕಲ್ಲ ಅಷ್ಟು ಹೇಳ್ಕೊಂಡು, ಯಾಕಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಆರ್ ವೀಕ್ ಇನ್ ಟ್ರಿಗ್ನೋಮೆಟ್ರಿ ಆಸ್ ವೆಲ್ ಆಸ್ ಕೊನಿಕ್ ಸೆಕ್ಷನ್ ಮತ್ತೆ ಡೆರಿವೇಟಿವ್ಸ್. ಅದಕ್ಕೆ ನಾವು ಅದು ಹೇಳ್ಕೊಂಡೇ ಹೋಗಿರ್ತೀವಿ. ಸೊ ಇಲ್ಲಿ ಯಾವುದೇ ರೀತಿ ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ವೆಕೇಶನ್ ಬಂದ್ರು ವೆಕೇಶನ್ದವ್ರಿಗೆ ಹೇಳ್ಕೊಡ್ತೀವಿ, ರೆಗ್ಯುಲರ್ ಬಂದಾಗ ರೆಗ್ಯುಲರ್ದವ್ರಿಗೆ ಹೇಳ್ಕೊಡ್ತೀವಿ ಬೇಸಿಕ್ ಲೆವೆಲ್ ದಿಂದ, ಮತ್ತೆ ಕ್ರಾಶ್ ಕೋರ್ಸಿಗೆ ಬಂದವ್ರಿಗೆ ಕ್ರಾಶ್ ಕೋರ್ಸಿಗೆ. ಬಟ್ ವಾಟ್ ಈಸ್ ಮೈ ಸಜೆಷನ್, ವೆಕೇಶನ್ ದೊಳಗಡೆ ನೀವು ಕಲ್ತ್ರಿ ಅಂತಂದ್ರ ರೆಗ್ಯುಲರ್ದು ಇಯರ್ ಪೂರ್ತಿ ಅನ್ನೋರು ಇಯರ್ ಪೂರ್ತಿ ತಗೋಬಹುದು. ಬರೀ ವೆಕೇಶನ್ ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ವೆಕೇಶನ್ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲ ಸರ್ ನಾ ಜೂನ್ ಹಿಡಿದು ರೆಗ್ಯುಲರ್ ಬರ್ತೀನಿ ಅಂದ್ರೆ ರೆಗ್ಯುಲರ್ಗೂ ಬರ್ಬೋದು. ಯಾವಾಗ ಬಂದ್ರು ನಮಗೆ ಟೋಟಲ್ 1 ಇಯರ್ 4 ಸಲ PCMB ಮುಗಿಸ್ಕೊಟ್ಟಿರ್ತದ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಕೋರ್ಸ್ ಆದ್ರೆ ಒಂದ್ಸಲ PCMB ಮುಗಿಸೋದ್ರ ಜೊತೆಗೆ ಉಳಿದಿದ್ದು KCET ಗೆ, ನೀಟ್ JEE ಗೆ 100% ಹೆಲ್ಪ್ಫುಲ್ ಆಗಂಗ ನಿಮ್ ಸಿಲೆಬಸ್ ನ ಕವರ್ ಮಾಡಿರ್ತದ. ಓಕೆ, ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಬೈ ವೆಲ್ ಕ್ವಾಲಿಫೈಡ್ ಇಂಜಿನಿಯರ್. ಓಕೆ, ಸೊ ಯಾವಾದರೆ ಏನೋ ಒಂದು ಡಿಗ್ರಿ ಮುಗಿಸ್ಕೊಂಡಿದ್ದಲ್ಲ, BE, MTech, MSc ಮತ್ತೆ PhD is going on. Professionally I am engineer but having 10-year experience in PUC not only in one subject but also PCMB 4 15-year experience in 20 to 25 subjects. Okay, ಆ ಬೇಸಿಸ್ ಮೇಲೆ ನಿಮಗೆ ವೆಲ್ ಇಕ್ವಿಪ್ಡ್ ಕ್ಲಾಸ್ ರೂಮ್, ಅಗದಿ ಡಿಜಿಟಲ್ ಬೋರ್ಡ್ ಮುಖಾಂತರ ಮತ್ತೆ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ದೊಳಗಡೆ ದಿ ಬೆಸ್ಟ್ ವೇ ದೊಳಗಡೆ ನಿಮ್ಗೆ ಆಫ್ಲೈನ್ ಆನ್ಲೈನ್ ಅನ್ನೋರಿಗೆ SPUC ಆಪ್ ಮುಖಾಂತರ ಆನ್ಲೈನ್ ಕಲಿಸಿಕೊಡ್ತದೆ. ಓಕೆ, ಇಲ್ಲಿ 3 ಕ್ವಶನ್ಸ್ ಅದು. ಸರ್ 4ನೇ ಕ್ವಶನ್ ರೀ ಅಂತಂದ್ರೆ ಇದೇ ಸೇಮ್ ಟು ಸೇಮ್ ವೇದೊಳಗ ಪ್ಯಾರಾಬೋಲಾದು ಕೇಳಿರ್ತ ನೋಡ್ರಿ. ಅಟ್ ಲೀಸ್ಟ್ ಈ 3 ಕ್ವಶನ್ಸ್ ಮಾಡ್ರಿ 100% ನಿಮ್ಗೆ ಏನಾಗ್ತದಪ್ಪ ಅಂದ್ರೆ 6 ಮಾರ್ಕ್ಸ್ ಬರ್ತೈತಿ ನೋಡ್ರಿ. ಸರ್ ನಾಲ್ಕನೇದು ಇಲ್ಲಿ ಪಾಂಪ್ಲೆಟ್ ದೊಳಗಡೆ ಕೊಡ್ಲಾಗಿದೆ. ಅದೇ ತರನೇ ಯಾವ ತರ ಇರ್ತಾನೆ ಡಿಫೈನ್ ಇಲಿಪ್ಸ್ ಬದಲಾಗಿ ಡಿಫೈನ್ ಸೊ ಏನ್ ಅಂತೇಳಿ ಕೊಡ್ಲಾಗಿದೆಪ್ಪ ಅಂದ್ರೆ ದಟ್ ಈಸ್ ಹೈಪರ್ಬೋಲಾ ಅಂತೇಳಿ. ನೆಕ್ಸ್ಟ್ so prove the standard form ಅಂತೇಳಿ. so that is x square divided by so what it is a square minus y square divided by b square which is equals to 1 ಅಂತೇಳಿ. ಸೊ ಅದರದ್ದು ಕೊಡ್ಲಾಗಿದೆ. ಸೊ ಅದನ್ನ ಬೇಕಂದ್ರು ಇಲ್ಲೇ ಪಾಂಪ್ಲೆಟ್ ಸೊ 2022 ಪಾಂಪ್ಲೆಟ್ ದಾಗ ಪೇಜ್ ದೊಳಗಡೆ 2025 ಪಾಂಪ್ಲೆಟ್ ಪೇಜ್ ದೊಳಗಡೆ ಸೊ ಏನಪ್ಪಾ ಅಂತಂದ್ರೆ ಇವು 3 ಕ್ವಶನ್ ನ ಕೊಡ್ಲಾಗಿದೆ ನೋಡ್ರಿ. ಫಸ್ಟ್ 2 ಕ್ವಶನ್ ನ ಬಹಳ ಇಂಪಾರ್ಟೆಂಟ್ ಆಗ್ತಾವ ಅಂತೇಳಿ ಇದು ಫಸ್ಟ್ ನೇದ್ ಕೊಟ್ಟದ, ನೆಕ್ಸ್ಟ್ 2ನೇದ್ ಕೊಟ್ಟಿದ್. ಓಕೆ, ಸೊ ಇದ್ರದ್ದು ಸ್ಕ್ರೀನ್ ಶಾಟ್ ತಗೋತಿದ್ರೆ ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೋಬಹುದು. ನೆಕ್ಸ್ಟ್ ಹೋಗೋಣ ಅಂತ. ಓಕೆ, ಸೊ ಇದ್ರ ಸ್ಕ್ರೀನ್ ಶಾಟ್ ಮಾಡಿ ನಮ್ಮ SPUC ಆಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತೀವಿ, ಮತ್ತೆ SPUC ಟೆಲಿಗ್ರಾಮ್ ಚಾನಲ್ ದೊಳಗಡೆನು ಅಪ್ಲೋಡ್ ಮಾಡಿರ್ತೀವಿ. ಅಲ್ಲಿಂದ ನೀವು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಪಾರ್ಟ್ C ಕ್ವಶನ್ಸ್. ಓಕೆ, ಪಾರ್ಟ್ ವೈಸ್ ಬರೋಣಂತ, ಚಾಪ್ಟರ್ ವೈಸ್ ಬರೋಣಂತ. ಈಗ ಫಸ್ಟ್ ಇವತ್ತು ಏನಪ್ಪಾ ಅಂದ್ರೆ 1 hour ನಿಯರ್ಲಿ 1 hour ಕ್ಲಾಸ್ ಅಂತಂದ್ರೆ ಅದರದಿಂದ ಕನಿಷ್ಠ 40 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿರ್ಬೇಕು ನೋಡಿ ನಿಮ್ 2026 ಎಕ್ಸಾಮ್ಸ್ ಗೆ. ಸರ್ ಒಂದೇ ಸಬ್ಜೆಕ್ಟ್ ಏನ್ರಿ ಅಂತಂದ್ರೆ PCMB 4 ತಗೊಂಡು ಕಲಿಸಿಕೊಟ್ಟಿರ್ತದ. ಲೆಟ್ ಅಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಎದ್ರಾಗ್ರಿ ಸರ್ ಅಂತಂದ್ರೆ ಪಾರ್ಟ್ C ಕ್ವಶನ್. ಓಕೆ, ಪಾರ್ಟ್ C ಇಲ್ಲಿ 3 ಬರ್ತದೆ. ಪಾರ್ಟ್ ಇದ್ ಹೆಂಗ್ 3 ಬರ್ಸಿದೇವಲ್ಲ ಅದೇ ತರ ಪಾರ್ಟ್ C 3 ಕ್ವಶನ್ ಬರ್ಸಿರ್ತದ. ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಟ್. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಫಸ್ಟ್ PUC ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಲಿಂಕ್ ನ ನಿಮ್ಮೆಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೋರಿ. ಕ್ಲಾಸ್ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ ಸೊ ದಟ್ ದೇ ಕ್ಯಾನ್ ಯುವರ್ ಫ್ರೆಂಡ್ಸ್ ಆಲ್ಸೋ ಕ್ಯಾನ್ ಗೆಟ್ ಯುಟಿಲಿಟಿ ಆಫ್ ದಿಸ್. ಓಕೆ, ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಸೊ ಇವ್ರದ ಆನ್ಸರ್ಸ್ ಕ್ಲಾಸಸ್ ಬೇಕ್ರಿ ಸರ್ ಅಂತಂದ್ರೆ 26 ಹಿಡಿದು ಅರ್ಲಿ ಮಾರ್ನಿಂಗ್ 6 o'clock ದಿಂದ 8 o'clock ತನಕ ಡೈಲಿ 1-2 hours ದಷ್ಟು ಮಾಡಿ 10 ಕ್ಲಾಸಸ್ ದೊಳಗಡೆ ನಿಮ್ಗೆ
ಎಲ್ಲಾ PCMB 4 ಕ್ರದನ್ನು ಕಲಿಸಿಕೊಟ್ಟಿರ್ತದೆ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಕೋಚಿಂಗ್ ನಂಬರ್ಗಿನ ಕಮ್ಯುನಿಕೇಟ್ ಮಾಡ್ಕೋರಿ. ಸೊ ಇದ್ರದ್ದು ಏನ ಪಾಂಪ್ಲೆಟ್ ಪೇಜ್ ಆಗಿರ್ಬೋದು ಮತ್ತೆ 100% ಫಿಕ್ಸ್ ಕ್ವಶನ್ಸ್ ಪೇಜಸ್ ಇದಾವೆ. ಅವು ಬೇಕಂದ್ರೆ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ ಕ್ಲಾಸಿಗೆ ಬಂದು ನೀವು ಅವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ 26th ಹಿಡಿದು ಮಾರ್ನಿಂಗ್ 6 o'clock ದಿಂದ 8 o'clock ತನಕ 2 hours ದಷ್ಟು ಕ್ಲಾಸಸ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಅರೇಂಜ್ ಮಾಡಿ ಕೊಟ್ಟಿರ್ತಾವೆ. ಲೆಟ್ ಅಸ್ ಗೋ ಹೆಡ್ ದ 1, 2, 3. ಸೊ ಆಗಲೇ 3 ಕ್ವಶನ್ ಹೇಳಿದ್ರೆ 6 ಮಾರ್ಕ್ಸ್ ಔಟ್ ಐತೆ. ನೆಕ್ಸ್ಟ್ ಈಗ 3 ಕ್ವಶನ್ಸ್ ಹೇಳೋಣಂತ ನೆಕ್ಸ್ಟ್ 3 ಮಾರ್ಕ್ಸ್ ಔಟ್ ಆಕೈತಿ. ಟೋಟಲ್ ಅರೌಂಡ್ 20-25 ಮಿನಿಟ್ಸ್ ಒಳಗಡೆ ನಾವು ಎಷ್ಟು ಕವರ್ ಮಾಡ್ದಂಗೆ ಆಗ್ತಪ್ಪ 9 ಮಾರ್ಕ್ಸ್ ದಷ್ಟು. ಓಕೆ, ಲೆಟ್ ಅಸ್ ಗೋ ಹೆಡ್ ದ ಕನ್ಸೆಂಟ್ ಇದೆ ಸರ್ ಅವನು ಕೊಟ್ಟಿರೇನ್ರಿ ಪಾಂಪ್ಲೆಟ್ ಒಳಗಡೆ? ಎಸ್ ಗಿವನ್. ಸೊ ಲೆಟ್ ಅಸ್ ಗೋ ಹೆಡ್ ದ ಫಸ್ಟ್ ಗೆ ಅದೇ 3 ಮಾರ್ಕ್ಸ್ ಇಂದ ತಿಳ್ಕೊಟ್ಟೈತೆ ನೋಡ್ರಿ. ಫೈಂಡ್ ಇವು ಸೆಕೆಂಡ್ PUC ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವೆ ಇವು 3. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ sin x, ಡಿಫ್ರೆನ್ಸಿಯೇಷನ್ ಆಫ್ cos x, ಡಿಫ್ರೆನ್ಸಿಯೇಷನ್ ಆಫ್ tan x ಅಂತೇಳಿ ಪ್ರತಿ ಮೂಮೆಂಟ್ ಒಳಗಡೆ ಬಂದ್ ಹೋಗ್ತದೆ. ಸೊ ಅದಕ್ಕೆ ಇದು ಯಾರು ಸೆಕೆಂಡ್ PUC ದವ್ರು ವಾಚ್ ಮಾಡ್ತಾ ಇದ್ದಿರಲ್ಲ ಈ ವಿಡಿಯೋ, ಫಸ್ಟ್ PUC ಎಲ್ಲಾ ಸ್ಟೂಡೆಂಟ್ಸ್ಗೆ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡ್ರಿ. ಮತ್ತೆ ಫಸ್ಟ್ PUC ದವ್ರು ಇದ್ರಂದ್ರೆ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡ್ರಿ, ಅವರು ಯೂಸ್ ತಗೊಳ್ಳಿ. ಫೈಂಡ್ ದಿ ಡೆರಿವೇಟಿವ್. ಯಾಕಂದ್ರೆ ಸೆಕೆಂಡ್ PUC ಮುಗಿಸಲ್ಕ್ ಬಂದಿರ್ತಾರೆ, ಇನ್ನ ಡೆರಿವೇಟಿವ್ ಆಫ್ sin x ಗೊತ್ತಿರಲ್ಲ, ಆ ಲೆವೆಲ್ಗೆ ಇದ್ದಿರ್ತಾರ. ಓಕೆ, ಫಸ್ಟ್ PUC ವೆಕೇಶನ್ ಬಂದವರಿಗೆ ಫಸ್ಟ್ ಗೆ ನಮ್ಮ ಪಾಂಪ್ಲೆಟ್ ಫಾರ್ಮುಲಾನು ಕೊಟ್ಟು ಅವ್ರಿಗೆ ಕಲಿಸಿ ಮುಂದಿನ ಹೋಗಿರ್ತೈತಿ. ಓಕೆ, ಡೆರಿವೇಟಿವ್ ಆಫ್ ಎದ್ರದ್ದು ಕೇಳಿರ್ತಾನ ಸರ್ ಅಂತಂದ್ರ ಅವ sin x ದರ ಕೇಳ್ತಾನ, ಇಲ್ಲ ಅಂದ್ರ cos x ದರ ಕೇಳ್ತಾನ, ಇಲ್ಲ ಅಂದ್ರ tan x ದರ ಪಕ್ಕ ಒಂದು ಕ್ವಶನ್ ಬರ್ತೈತಿ. ಸರ್ sin x ಒಂದೇ ಮಾಡ್ಕೊಂಡು ಹೋದ್ರೆ cos x ಕೇಳೋಣ ಹೋಗ್ತೈತಿ. ಸರ್ sin x cos x ಎರಡು ಮಾಡ್ಕೊಂಡು ಹೋದ್ರೆ tan x ಕೇಳೋಣ ಹೋಗ್ತೈತಿ. ಅದಕ್ಕೆ 3 ಮಾಡ್ಕೊಂಡು ಹೋದ್ರೆ ಅಂದ್ರೆ 3ದ್ರಾಗ ಒಂದು ಪಕ್ಕ ನೋ ಡೌಟ್ ಇನ್ ದಟ್. ಫ್ರಾಮ್ ಎದರ್ಲೆ ಅಂತ ಹೇಳಿ ಕೇಳ್ತಾನ ಸರ್, ಫ್ರಾಮ್ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿರ್ತಾನ. ಫ್ರಾಮ್ ಫಸ್ಟ್ ಪ್ರಿನ್ಸಿಪಲ್, ರೈಟ್. ಇದು sin x ಆಯ್ತು. ಮತ್ತೆ ಯಾವ್ದ್ರಿ ಸರ್ ಸೇಮ್ ಟು ಸೇಮ್ ಕ್ವಶನ್, ಆದ್ರ ಅಲ್ಲಿ ಏನ್ ಚೇಂಜ್ ಆಗಿರುತ್ತೆ ನೀವೇ ನೋಡ್ರಿ. ಫೈಂಡ್ ದಿ ಡೆರಿವೇಟಿವ್ ಆಫ್ cos x. ಅಲ್ಲಿ sin x ಕೇಳಿದ, ಈ cos x. ಹಿಂಗ ಎಲ್ಲಾ ಸಬ್ಜೆಕ್ಟ್ ಕಲಿಸ್ಕೊಡ್ತದ. ಕೆಲವೊಂದ್ ಕಡೆ ಎಲ್ಲಾನು ಹೇಳ್ತೀನಿ ಅಂತೇಳಿ ಒಂದು ಸಬ್ಜೆಕ್ಟ್ ಒಂದು ಸಿಲೆಬಸ್ ಮುಗಿಸಲಾರ್ದೆ ಕಳಿಸ್ಯಾರ ಅಂತೇಳಿ ಸ್ಟೂಡೆಂಟ್ಸ್ ಗಳು ಈಗ ಬರ್ಲಾತಿದಾರ. ಸೆಕೆಂಡ್ PUC ದವರು ಈ ಕ್ಲಾಸಿಗೆ ಬಂದು ಅಡ್ಮಿಷನ್ ತಗೊಂಡು ಕ್ಲಾಸಸ್ ಕಲಿಯಾಗತ್ತಾರ ಕ್ರಾಶ್ ಕೋರ್ಸಿಗೆ ಅಂತೇಳಿ. ವರ್ಷ ತಕ್ಕ ಎಲ್ಲಾ ಕಡೆ ತಿರ್ಗಾಡ್ಯಾರ, ಫೀಸು ಕಟ್ಟಿದಾರ, ಎಲ್ಲಾ ಟೈಮ್ ವೇಸ್ಟ್ ಮಾಡಿದಾರ. ಸೊ ಆ ಕಡೆ ಏನು ಕಲಿಲಾರ್ದೆ ಈಗ ಬಂದು ಕಲಿಲಿಕತ್ತಿದಾರ. ಸೊ ಅಂತದ್ ಅವಾಯ್ಡ್ ಮಾಡೋ ಸಂಬಂಧ ವೆಕೇಶನ್ ಕ್ಲಾಸಸ್ಗೆ ವೆರಿ ಲೋವೆಸ್ಟ್ ಫೀಸ್ ಒಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡ್ಲಿಕ್ಕೆ SPC ಫಸ್ಟ್ 50 ಸೀಟ್ಸ್ಗೆ ಯಾರು ಎಕನಾಮಿಕಲಿ ಪುವರ್ ಇದ್ದಿರಲ್ಲ, ಯಾರಿಗೆ ಹೈಯರ್ ಫೀಸ್ ಕಟ್ಟಕ್ಕಾಗಿಲ್ಲ, ಅಗದಿ ಬೆಸ್ಟ್ ವೇದೊಳಗಡೆ ಫಸ್ಟ್ 50 ಸೀಟ್ಗೆ ಯಾರು ಫಸ್ಟ್ ಬರ್ತಾರ ಅವ್ರಿಗೆ ಕೊಡ್ತೈತೆ. 50 ಸೀಟ್ ಮುಗೀತು ಅಂದ್ ಬಳಕ ನೆಕ್ಸ್ಟ್ ಇಮಿಡಿಯೇಟ್ಲಿ ನಾರ್ಮಲ್ PG ಹೋಗ್ತೈತಿ. ಇದು PCMB 4 ತಿಂಗಳದಾಗ ಮುಗಿಸ್ಕೊಡ್ಲಕ್ಕ ಜಸ್ಟ್ 4000. ಸರ್ ಹಿಂಗ್ ನಮಗ್ ಒಂದ್ ವರ್ಷದಕ್ಕೆ PCMB ಬೇಕು, ನಮ್ಗೆ KCET ನೀಟ್ ಇಂಟಿಗ್ರೇಟೆಡ್ ಕ್ಲಾಸಸ್ ಬೇಕು ಅಂದವ್ರಿಗೆ ಜಸ್ಟ್ 10,000 ಒಳಗಡೆ ಒನ್ ಇಯರ್ ಫುಲ್ 4 ಕಲಿಸ್ಕೊಡ್ತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ಕಲಿಸ್ಕೊಡಲ್ಲ. ಕೆಲವರು ಅಡ್ಮಿಷನ್ ತಗೊಂಡ್ 4 ಪೇರೆಂಟ್ಸ್ ಬಂದ್ ಹೇಳಿ ಹೋಗಿದ್ದಾರೆ, ಸರ್ 4 ಕಲಿಸ್ತೀವಿ ಅಂತೇಳಿ ಅಡ್ಮಿಷನ್ ತಗೊಂಡಿದ್ದಾರೆ, 1-2 ಸಬ್ಜೆಕ್ಟ್ ಕಲಿಸ್ಯಾರ ಅಂತೇಳಿ. ಆ ಕಡೆ ನೀಟ್ JW IIT ಹೇಳ್ತೀವಿ ಅಂತ ತಗೊಂಡಿದ್ದಾರೆ, CET ಇದು ಥಿಯರಿದೆ ಪೋರ್ಷನ್ ಮುಗಿಸಿಲ್ಲ ಅಂತ. ಸೊ ಅಂತದ್ದು ಅಲ್ಲಿ ಅಮೌಂಟ್ ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಕಟ್ಕೊಂಡ್ ಕಲ್ತಿದಾರ. ಅಂತದಲ್ಲಿ ಹೋಗಿ ಸುಮ್ನೆ ಏನಂತಾರಲ್ಲ ಆಡ ಮಂಗಳ ವೆರಿ ಏನು ಜಸ್ಟ್ ಹೈಪೋಥೆಟಿಕಲ್ ಅಡ್ವರ್ಟೈಸಿಗೆ ಹೋಗಿ ಹಾಳಾಗ್ಲಿಕ್ಕೆ ಹೋಗ್ಬೇಡ್ರಿ. ರಿಯಲಿಸ್ಟಿಕ್ ಬೇಕಂತಂದ್ರೆ SPC ಬಂದು ಕೂತು ಕ್ಲಾಸಸ್ ನ ಕೇಳ್ಕೊಂಡು ನಿಮಗ್ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ನೀವು ಕಲ್ತ್ಕೋಬಹುದು. ಇಲ್ಲಪ್ಪ ಅಂತಂದ್ರ ಎಲ್ಲಿ ಬೇಕಾದಲ್ಲಿ ಹೋಗಿ ಆಮೇಲೆ ಅಲ್ಲಿ ತಿಳಿಯಲ್ದ್ರಿ ಸರ್ ಅಂತ ವಾಪಸ್ ಬಂದ್ರು ಕಲಿಸ್ಕೊಡ್ತೈತಿ. ಓಕೆ, ಅದಕ್ಕೆ ಎಲ್ಲ ಟೈಮ್ ಹೋದ್ ಬಳಕ ಬಂದ್ಕೆ ಏನೇ ಕಂಪ್ಲೇಂಟ್ ಕಮೆಂಟ್ ಹೇಳಿದ್ರೆ ಮೀನಿಂಗ್ ಲೆಸ್. ಬೇಕಂದ್ರೆ ಸೊ ಆಲ್ರೆಡಿ ಹೇಳಿಬಿಟ್ಟಿದ್ರು 26th ಹಿಡಿದು ಇಮಿಡಿಯೇಟ್ಲಿ ನಿಮ್ ಫಸ್ಟ್ PUC ವೆಕೇಶನ್ ಸ್ಟಾರ್ಟ್ ಆಗ್ತದೆ. ಸೊ ನೀವು ಬೇಕಾದಂಗೆ ಯೂಟ್ಯೂಬ್ನಾಗೆ ನೋಡ್ಕೋರಿ, ನಾವ್ ಹೆಂಗ್ ಕಲಿಸ್ತೀವಿ, ಏನ್ ಕಲಿಸ್ತೀವಿ, ಯಾವ ತರ ಇದೆ ಅಂತ ಅನ್ನೋದು. ಇಲ್ಲ ಅಂತಂದ್ರ ಇವ್ರದ್ದು ಎಲ್ಲಾ ಕ್ಲಾಸಸ್ ಫ್ರೀ ಒಳಗೆ 6 o'clock ದಿಂದ 8 o'clock ತನಕ 2 hours 10 days ಕ್ಲಾಸಸ್ ನ ಕಲಿಸ್ಕೊಡ್ತೈತಿ. ನಾಟ್ ಓನ್ಲಿ 1 ಸಬ್ಜೆಕ್ಟ್ ಬಟ್ ಆಲ್ಸೋ 4 ಸಬ್ಜೆಕ್ಟ್. ಓಕೆ, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಫಸ್ಟ್ PUC ಬದಲಾಗಿ ಸೆಕೆಂಡ್ PUC ಫೋಕಸ್ ಮಾಡ್ತಿದ್ವಿ. ಬಹಳಷ್ಟು ಮಂದಿ ರಿಕ್ವೆಸ್ಟ್ ಕೇಳಿದ್ರು ಅದಕ್ಕೆ ಫಸ್ಟ್ PUC ಕ್ಲಾಸಸ್ ನೀವು ನೋಡ್ರಿ ಯೂಟ್ಯೂಬ್ನಾಗ ಎಷ್ಟು 300-400 ಕ್ಲಾಸಸ್ ನ ಕಂಡಕ್ಟ್ ಮಾಡಿ ಹಾಕಿದೀವಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ಇದೇ ತರನೇ ಫೈಂಡ್ ದಿ. ಅದಕ್ಕೆ ನೀವು ಸೆಕೆಂಡ್ PUC ಯಾರು ನೋಡ್ತಾ ಇದ್ದಿರಲ್ಲ ಈ ವಿಡಿಯೋ ಎಲ್ಲಾ ಸ್ಟೂಡೆಂಟ್ಸ್ಗೆ ಶೇರ್ ಮಾಡ್ರಿ. ಮತ್ತೆ ನಿಮ್ಗೆ ಆಗಿದ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಜೂನಿಯರ್ಸ್ ತಿಳಿಸಿ. ಸುಮ್ನೆ ಹೋಯ್ಕೆ ಹಾಳಾಗಿದ್ ಬಳಕ ಇಲ್ಲಿ ಬಂದಕ್ಕೆ ಏನೇ ಕೇಳಿದ್ರು ಸೊ ಕೈ ತಕ್ ಹೋದ್ ಬಳಕ ಏನು ಮಾಡಕ್ಕಾಗಿಲ್ಲ. ಸೊ ಇನ್ನು ಸೆಕೆಂಡ್ PUC ದವರು ಇನ್ನಾದ್ರೂ ಇದು ಆಗಿಲ್ಲ, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರ ನಿಮಗೂ ಬೇಕಂದ್ರೆ ಇನ್ನ PCMB 4 ಆಲ್ರೆಡಿ ಆನ್ಲೈನ್ ಒಳಗಡೆ ಕ್ಲಾಸಸ್ ಮಾಡಿದ್ವಿ. ರಿಕಾರ್ಡೆಡ್ ಕ್ಲಾಸಸ್ ಬೇಕಂದ್ರೆ ಅಲ್ಲಿ ತಗೊಳ್ರಿ.
ಇಲ್ಲಾಂದ್ರ ಆಫ್ಲೈನ್ ದೇ ಕ್ಲಾಸಸ್ ಬೇಕ್ರಿ ಸರ್ 8 ಗಂಟೆದಿಂದ 9 ಗಂಟೆ 26 ಹಿಡಿದು ಸಾಯಂಕಾಲ 8ರಿಂದ 9 ಒಂದು ಕ್ಲಾಸಸ್ ನ ಫಿಸಿಕ್ಸ್ ಅಂದವ್ರು ಫಿಸಿಕ್ಸ್, ಕೆಮಿಸ್ಟ್ರಿ ಅಂದವ್ರು ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂದವ್ರು ಮ್ಯಾಥ್ಸ್ ಜಸ್ಟ್ 2000 ಒಳಗಡೆ ಅದು ಅರೇಂಜ್ಮೆಂಟ್ ಮಾಡಿಕೊಟ್ಟಿರ್ತದ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದ ಕೋಚಿಂಗ್ ನಂಬರ್. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್. ಫೈಂಡ್ ದಿ ಡೆರಿವೇಟಿವ್ ಆಫ್ tan x. ಯಾಕಂದ್ರೆ ನಾವು ರಿಯಲಿಸ್ಟಿಕ್ ಹೇಳ್ತೀವಿ, ಸುಮ್ಮನೆ ಹೈಪಥೆಟಿಕಲ್ ಹೇಳಲ್ಲ. ಯಾಕಂದ್ರೆ ಕೆಲಸ ಇಲ್ಲಾರ್ದೆ ಕೆಲವೊಬ್ರು ಕೋಚಿಂಗ್ ಮಾಡ್ತಿರ್ತಾರಲ್ಲ, ಅಂತವ್ರ ಕಂಪ್ಯಾರಿಸನ್ ಮಾಡಿ ಅವರಿಗೆ ಕೆಲಸ ಸಿಗ್ಲಾರ್ದಂಗ, ಅವರಿಗೆ ಏನಪ್ಪಾ ಅಂದ್ರೆ ವೆಲ್ ಕ್ವಾಲಿಫಿಕೇಶನ್ ಇಲ್ಲಾರ್ದೆ ಸೊ ಕ್ಲಾಸಸ್ ಇವ್ರು ಹೋಗಿ ಏನ್ ಕಲಿತಾರ ಅನ್ನೋದು ನೀವೇ ಕ್ವಶನ್ ಮಾಡ್ಕೊಳ್ರಿ. ರೈಟ್, ಇವು ಮೂರು ಕಲ್ತ್ರಿ ಅಂತಂದ್ರೆ ನಿಮಗ sin x, cos x, tan x ಇಲ್ಲಿ ಬರ್ದು ಬಿಡ್ತದ ನೋಡ್ರಿ. ಎನಿ ಒನ್ ಬೀಳಿಲ್ಲ ಬಂದು 1 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ರಿ. ಇವ್ ಮೂರುದ್ರಾಗ ಒಂದು ಬೀಳಿಲ್ಲ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಹೇಳೈತಿ ಸರ್, ಇದು ಬಿದ್ದಿಲ್ರಿ ನಮ್ಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಟ್ರಿ ಅಂದ್ರೆ ಕೊಟ್ಟಿರ್ತದ ನೋಡ್ರಿ. ಬೀಳಿಲ್ಲ ಅಂದ್ರೆ ಬಿತ್ತಂದ್ರೆ ನೀವು ಕಲ್ತು ಪರ್ಫೆಕ್ಟ್ ಆಗಿ ಬಿಡಿಸ್ರಿ. ಇವ್ಕರದ ಎಲ್ಲಾ ಆನ್ಸರ್ಸ್ ನ SPC ಯೂಟ್ಯೂಬ್ ದೊಳಗಡೆ ಆಲ್ರೆಡಿ ಕೊಟ್ಟಿದ್ದೀವಿ ನೋಡ್ರಿ. ಎನಿ ಒನ್ ಸೊ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಬರೀತದ ನೋಡ್ರಿ. ಪರ್ಸೆಂಟೇಜ್ ಫಿಕ್ಸ್ ಫಾರ್ ಎಷ್ಟು ಮಾರ್ಕ್ಸ್ ಸಿಗಿರ್ತಂದ್ರೆ ಫಾರ್ 3 marks. ಓಕೆ, 3 marks. ಎಷ್ಟು ಎಕ್ಸಾಮ್ ಸಿಗಿರ್ತ 2026 ಹಿಡಿದು ಮುಂದೆ 2050 ತಕ ಸಿಲೆಬಸ್ ಇತ್ತಂದ್ರೆ 2050 ತಕ ಇದ್ರಾಗ ಒಂದು ಬೀಳ್ತ ನೋಡ್ರಿ. ಇಷ್ಟು ಗ್ಯಾರಂಟಿ ಕೊಟ್ಟಾಗನು ನೀವು ಮತ್ತೆ ಪ್ರಿಪೇರ್ ಮಾಡ್ಲಾರ್ದು ಹೋದ್ರೆ ನಾವೇನ್ ಹೇಳಕ್ ಆಕೈತಿ ಅಂತವ್ರಿಗೆ. ಸರ್ ನೀವ್ ಹೆಂಗ್ ಹೇಳ್ತೀರ 2016 ಹಿಡಿದು ಪಾಂಪ್ಲೆಟ್ ದಾಗ ಕೊಟ್ಟಿದೀವಿ, 2026 ತಕ್ಕ ಒಂದು ಬಿದ್ದೈತಿ, ನೀವು ಬೇಕಾದಂಗ ಕ್ವಶನ್ ಪೇಪರ್ ದಾಗ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ರೈಟ್, ಈ ಇದ್ರದ್ದು ಸ್ಕ್ರೀನ್ ಶಾಟ್ ತಗೊಳ್ರಿ. ಇಲ್ಲಾಂದ್ರೆ ಇದ್ರದ್ದು ಸ್ಕ್ರೀನ್ ಶಾಟ್ ನ ನಮ್ಮ SPC ಆಪ್ ದೊಳಗಡೆನು ಅಪ್ಲೋಡ್ ಮಾಡಿರ್ತ, ಮತ್ತೆ SPC ಟೆಲಿಗ್ರಾಮ್ ಚಾನಲ್ ದೊಳಗಡೆನು ಅಪ್ಲೋಡ್ ಮಾಡಿರ್ತ. ಸೊ ಈಗ ಟೋಟಲ್ ಆಗಿ 6 ಕ್ವಶನ್ ಹೇಳ್ದಂಗಾಯ್ತು. 6 ಕ್ವಶನ್ ದಿಂದ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ ಸರ್? 9 marks ಗ್ಯಾರಂಟಿ, ನೋ ಡೌಟ್. ರೈಟ್, ಸೊ ಅದೇ ತರನೇ ಇಲ್ಲಿ ಕೆಲವೊಂದಿಷ್ಟು ಪಾರ್ಟ್ ಡಿ ಇದನ್ನು ಒಂದೆರಡು ಕ್ವಶನ್ ಮೆನ್ಷನ್ ಮಾಡಿರ್ತದ. ಲೆಟ್ ಅಸ್ ಗೋ ಹೆಡ್ ದ ಪಾರ್ಟ್ ಡಿ. ಓಕೆ, ಪಾರ್ಟ್ ಡಿ ಕೆಲವೊಂದಿಷ್ಟು ಪಾರ್ಟ್ ಬಿ ಸೆಕ್ಷನ್ ವೈಸ್ ಬರ್ತೈತಿ. ಮುಂದ್ ಒಂದಿಷ್ಟು ಕ್ಲಾಸಸ್ ಮಾಡ್ತದ, ಒಂದು ಅಟ್ ಲೀಸ್ಟ್ 10 to 15 ಕ್ಲಾಸಸ್ SPC ಯೂಟ್ಯೂಬ್ ಚಾನಲ್ ದೊಳಗಡೆ ಮಾಡಿರ್ತದ. ಫಸ್ಟ್ PUC ಪ್ರತಿ ಸಲ ನಾವು ಲಿಂಕ್ ಕಳ್ಸಂಗಿಲ್ಲ ಎಲ್ಲಾ ಸ್ಟೂಡೆಂಟ್ಸ್ ಗೆ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಯಾರ್ಯಾರಿಗೆ ಬೆಸ್ಟ್ ಅನ್ಸ್ಲತ್ತಲ್ಲ ಇವಾಗಿನ ಕ್ಲಾಸ್, ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಟೋಮೆಟಿಕ್ ನಿಮ್ಗೆ ನೋಟಿಫಿಕೇಶನ್ ಬಂದ್ ಬಿಡ್ತೈತಿ. ಓಕೆ, ನಾವ್ ಯಾವಾಗ ಲೈವ್ ಕಂಡಕ್ಟ್ ಮಾಡ್ತೀವಿ ಅವಾಗ ನೋಟಿಫಿಕೇಶನ್ ಬರ್ತದ, ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀವಲ್ಲ ಅವಾಗ ನಿಮಗೆ ನೋಟಿಫಿಕೇಶನ್ ಬರ್ತದ. ಸೊ ಎಲ್ಲಾ ಫ್ರೀ ಆಫ್ ಕಾಸ್ಟ್ ಒಳಗಡೆ ಇಲ್ಲಿ ಯೂಟ್ಯೂಬ್ ದೊಳಗೆ ಇರ್ತದ. ಸರ್ ನಮಗ ಬೇರೆ ಕಡೆ ಇರ್ತೀವ್ರಿ, ನಾವು ಆನ್ಲೈನ್ ತಗೋಬಹುದೇನ್ರಿ ವೆಕೇಶನ್ ಅಂದ್ರೆ 100% ನೋ ಡೌಟ್. ಆನ್ಲೈನ್ ದವ್ರಿಗೆ ಜಸ್ಟ್ 4 ಸಬ್ಜೆಕ್ಟ್ ಕೂಡ 4000 ಒಳಗಡೆ ಸಿಗ್ತೈತಿ. ರಿಕಾರ್ಡೆಡ್ ಕ್ಲಾಸಸ್ ಅದೇ ಸಾಕ್ರಿ ಸರ್, ನಮಗ್ ಹೋದ್ಸಲ ಮಾಡಿರಲ್ಲ 2025 ದವರೆಗೆ ಅವೇ ನಾವು ಕ್ಲಾಸಸ್ ನೋಡ್ತೀವ್ರಿ. ಅದನ್ನ ಎಷ್ಟದಾಗ ಆಗ್ತದ ಅಂದ್ರೆ ನೋಡೋಣ, ಅದಕ್ಕೊಂದು ಸಪರೇಟ್ ಕೋರ್ಸ್ ನ ಮಾಡಿ ರಿಕಾರ್ಡೆಡ್ ಕ್ಲಾಸಸ್ ಒಂದು ಫೀಸ್ ಬೇರೆ, ಮತ್ತೆ ಲೈವ್ ಕ್ಲಾಸಸ್ ಒಂದಿಷ್ಟು ಫೀಸ್ ಬೇರೆ ಇಟ್ಟಿರ್ತದ. ಸೊ ರಿಕಾರ್ಡೆಡ್ ಕ್ಲಾಸಸ್ ಮ್ಯಾಕ್ಸಿಮಮ್ 4000 ಒಳಗಡೆನೆ ಸೆಟ್ ಮಾಡಂಗ್ ಮಾಡಿರ್ತದ. ಲೈವ್ ಕ್ಲಾಸಸ್ ಏನಾಗಿರ್ತದಲ್ಲ ಇಲ್ಲಿ ಆಫ್ಲೈನ್ ತಗೊಂಡಿದ್ರೆ ಲೈವ್ ಕೊಟ್ಟಿರ್ತದೆ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ಪಾರ್ಟ್ ಡಿ ಕ್ವಶನ್ಸ್. ಈ ಪಾಂಪ್ಲೆಟ್ ದನ್ನು ಯಾರು ಕ್ವಶನ್ಸ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಪ್ರತಿ ವರ್ಷ ರಿಪೀಟ್ ಆಗಿದೆ ಕೊಟ್ಟೈತಿ. ಸರ್ ಇಲ್ಲಿ 5 marks ಇಂದು ಯಾವ್ದು ಕೊಟ್ಟಿರ್ತೀರಿ ಸರ್? ಇಲ್ಲ ಅಂತಂದ್ರೆ ಪ್ರೂವ್ ದ್ಯಾಟ್ ಇದು ಫಸ್ಟ್ PUC ಅಷ್ಟೇ ಅಲ್ಲ, ಈ ಸದ್ ಹೇಳ್ತಾ ಇದ್ದು ಸೆಕೆಂಡ್ PUC ಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು ಪ್ರಾಬ್ಲಮ್ಸ್ ಗೆ ಬಂದ್ ಹೋಗ್ತದೆ ಸರ್ ಇದು ಸೆಕೆಂಡ್ PUC ಅಂದ್ರೆ ಮೆನಿ ಮೋರ್ ಪ್ರಾಬ್ಲಮ್ಸ್ ಬಂದ್ ಹೋಗ್ತದೆ ನೋಡ್ರಿ. ಬಹಳ ಸಲ ಯೂಸ್ ಆಕೈತಿ. ಲಿಮಿಟ್ sin θ ಡಿವೈಡೆಡ್ ಬೈ θ. ಸರ್ ಕ್ವಶನ್ ಪೇಪರ್ ದಾಗ ಎಕ್ಸ್ ಅಂತೇಳಿ ಕೊಟ್ಟನಂದ್ರೆ ರೀ ಅಂತಂದ್ರೆ θ ಇದ್ದ ಜಾಗದಾಗ ಎಕ್ಸ್ ತುಂಬ್ರಪ್ಪ ಅಷ್ಟೇ. sin x ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಂತ ಹೇಳಿ ಹೇಳಿರ್ತಾನ. ಇವಾಗ ನಾನು sin θ ಲಿಮಿಟ್ sin θ ಡಿವೈಡೆಡ್ ಬೈ θ ಆಸ್ θ ಟೆನ್ಸ್ ಟು 0 ವಿಚ್ ಇಸ್ ಈಕ್ವಲ್ಸ್ ಟು 1 ಅಂತೇಳಿ. ಇದು ಸೆಕೆಂಡ್ PUC ಗೆ ಯೂಸ್ ಇದೆ ನೋಡ್ರಿ. ಕೆಲವ್ ಹೆಂಗಂದ್ರ ಫಸ್ಟ್ PUC ಆಯ್ತಂದ್ರೆ ಮುಗೀತು, ಆರಾಮ್ ವೆಕೇಶನ್ ಕಲಿಯೋದ್ ಬಿಟ್ಕೆ ಊರಿಗೆ ಹೋಗಿರ್ತಾರ. ಆಮೇಲೆ ಜೂನ್ ಜುಲೈದಾಗ ಬರ್ತಾರ. ಕಾಲೇಜ್ದಾಗ 90% ಸ್ಪೀಡ್ ದಾಗ ಹೋಗೋ ಮುಂದೆ ಅಲ್ಲಿ ಹೋಗಿ ಅದು ತಿಳಿಯಲ್ದು ಇದು ತಿಳಿಯಲ್ದು. ಸೊ ಹಂಗ್ ಮಾಡೋದು ಅದು ಏನಂತಾರ ಹೈ ರಿಸಲ್ಟ್ ಮಾಡಂತ ಸ್ಟೂಡೆಂಟ್ಸ್ ಲಕ್ಷಣನೂ ಅಲ್ಲ. ಕಂಪಲ್ಸರಿ ವೆಕೇಶನ್ ಹಿಡಿದೆ ನೀವು ಸ್ಟಾರ್ಟ್ ಮಾಡಿದ್ರಂದ್ರೆ ಎಲ್ಲ CET ಕ್ಲಿಯರ್ ಮಾಡ್ತೀರಿ, JEE ಕ್ಲಿಯರ್ ಮಾಡ್ತೀರಿ, ನೀಟು ಕ್ಲಿಯರ್ ಮಾಡ್ತೀರಿ, ಈ ಕಡೆ PCMB 90-95% ಮಾಡ್ಕೋತೀರಿ. ಸೊ ನಾವು ಕಲ್ಸಲಿಕ್ಕೆ ತಯಾರಿದ್ದೀವಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ನೀವು ಕಲೆಕ್ಟ್ ತಯಾರಿದ್ದಾರೋ ಬಂದು ಸೊ ಯುಟಿಲೈಸೇಷನ್ ತಗೊಳ್ರಿ. ಲೆಟ್ ಅಸ್ ಗೋ ಹೆಡ್ ದ ಸೆಕೆಂಡ್ ಕ್ವಶನ್. ದಟ್ ಈಸ್ ಇಲ್ಲಿ ವೇರ್ θ ಅನ್ನೋದು ಎದ್ರಾಗಿರ್ತದ ಅನ್ನೋದು ಮೆನ್ಷನ್ ಮಾಡಿದ್ರೆ ಬಹಳ ಬೆಸ್ಟ್ ಆಗ್ತದ. ವೇರ್ θ, ಸೊ ದಟ್ ಈಸ್ ಇನ್ ರೇಡಿಯನ್. ವೇರ್ θ ಈಸ್ ಇನ್ ರೇಡಿಯನ್. ಓಕೆ, ಇದು ಕ್ವಶನ್ ಪ್ರೂವ್ ದ್ಯಾಟ್ ಅಂತೇಳಿ ಇಷ್ಟೇನು ಕೊಡ್ಬೋದು. θ ಇನ್ ರೇಡಿಯನ್ ಅಂತೇಳಿ ಅದನ್ನು ಮೆನ್ಷನ್ ಮಾಡಿದ್ರೆ ಮಾಡಿರ್ತಾನ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ದಟ್ ಈಸ್ ದ ಮೋಸ್ಟ್ ಎವರ್ ಗ್ರೀನ್ ಕ್ವಶನ್. ದಟ್ ಈಸ್ ವಾಟ್? ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಅಂತೇಳಿ. ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್. ಇವತ್ತು ಬರೀ ಮ್ಯಾಥಮೆಟಿಕ್ಸ್ ಒಂದೇ ಹೇಳಂಗಿಲ್ರಿ, ಎಲ್ಲ 4 ಸಬ್ಜೆಕ್ಟ್
ಕನಿಷ್ಠ ಇದು ಏನು 1 ಅವರ್ದಷ್ಟು ಈಗ ಎಷ್ಟಾಗೈತಿ 26 ಮಿನಿಟ್ಸ್ ಆಗೈತಿ. 1 ಅವರ್ದಷ್ಟು ಕ್ಲಾಸ್ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೀವು ಏನ್ ನೋಟ್ಸ್ ಮಾಡ್ಕೊಂಡಿದ್ದೆ ಅದ್ರ ಮ್ಯಾಥಮೆಟಿಕ್ಸ್ ಎಷ್ಟು ಮಾರ್ಕ್ಸ್ ಬಂತ್ರಿ ಸರ್ ಅಂತಂದ್ರೆ ಈಗ ಆಲ್ರೆಡಿ 9 ಮಾರ್ಕ್ಸ್ ದಷ್ಟು ಹೇಳಿದೆವು, ಇದೊಂದು 5 ಮಾರ್ಕ್ಸ್ ಅಂತಂದ್ರ ನಿಯರ್ಲಿ ಅರೌಂಡ್ ಸೊ 15 ಆರ್ 14 ಮಿನಿಮಮ್ 10 ಪ್ಲಸ್ ಮಾರ್ಕ್ಸ್. ಓಕೆ 26-27 ಮಿನಿಟ್ಸ್ ತಗೊಂಡಿರ್ತೀವಿ, ಮಿನಿಮಮ್ ಎಷ್ಟು 15 ಅಥವಾ 10 ಪ್ಲಸ್ ಮಾರ್ಕ್ಸ್ ಬಂದಿರ್ತಾವ. ಬೈನಾಮಿಯಲ್ ಥಿಯರಮ್ ಕೆಲವೊಬ್ರು ಹಿಂಗ್ ನೆಗ್ಲೆಕ್ಟ್ ಮಾಡಿರ್ತಾರೆ ಸರ್ ಫಸ್ಟ್ PUC ಎಲ್ಲಿ ಯೂಸ್ ಆಗ್ತದ್ರಿ ಅಂತೇಳಿ. ಎಲ್ಲ ನೀನ್ JEE IIT NEET ಮತ್ತೆ KCET ಗೆ ಫಸ್ಟ್ PUC ಸಿಲೆಬಸ್ ಆದ್ರೆ ಬರೀ ಸೆಕೆಂಡ್ PUC ಅಷ್ಟ್ರ ಮೇಲೆ ನಡೆಯಲ್ಲ ಏನ್ರಿ ಸರ್ ಅಂತಂದ್ರ ನಡೀತದ. ಬಟ್ ಅಷ್ಟ ನೀನು ಬೇಕಂದಂತ ರ್ಯಾಂಕು ಬರಂಗಿಲ್ಲ, ಬೇಕಂದಷ್ಟು ನಿನಗ ಸ್ಕೋರ್ ಮಾಡ್ಕೊಳ್ಕೂ ಆಗಂಗಿಲ್ಲ. ಎನಿ ಪಾಸಿಟಿವ್ ಇಂಟೀಜರ್ ಓಕೆ, ಎನಿ ಪಾಸಿಟಿವ್ ಇಂಟೀಜರ್ n. ಸೊ ಇದು ಬಾಳ ಸಲ ಕ್ವಶನ್ ಆಗೈತಿ ನೋಡ್ರಿ. ಎಷ್ಟು ಮಾರ್ಕ್ಸಿಗೆ ಆಗೈತ್ರಿ ಸರ್? 5 ಮಾರ್ಕ್ಸ್ಗೆ. ಸರ್ ಇದು ಎಷ್ಟು ಮಾರ್ಕ್ಸಿಗೆ ಆಗೈತ್ರಿ ಅಂದ್ರ ಅಗೇನ್ 5 ಮಾರ್ಕ್ಸ್ ಪಾರ್ಟ್ ಡಿ ಇದು. ಯಾಕಂದ್ರೆ ಕೆಲವೊಬ್ರು 6th ಸ್ಟ್ಯಾಂಡರ್ಡ್ ಹಿಡಿದೆ ಒಲಿಂಪಿಯಾ ಅಂತೇಳಿ, ಕೆಲವೊಬ್ರು ಸೆಕೆಂಡ್ PUC ಹೇಳ್ರಿ ಸರ್ ಅಂತೇಳಿ ಹೇಳಿದ್ರು. ಸೆಕೆಂಡ್ PUC ಎಷ್ಟು ಬೇಕ್ರಿ ವೈಕ್ ಅನ್ನೋಷ್ಟು 300 ಕ್ಲಾಸ್ ಅದು ಮಾಡಿ ಹಾಕಿದ್ವಿ, ಅಲ್ಲಿ ಏನ್ ಬೇಕಾದ್ ನೋಡ್ಕೊಳ್ರಿ. ಓಕೆ, ಫಸ್ಟ್ PUC ದವರಿಗೆ ಕೆಲವೊಂದಿಷ್ಟು ಅಷ್ಟೇ ಒಂದು 6-7 ಕ್ಲಾಸ್ ಆಗಿದ್ದು, ಅದ್ರ ಸಂಬಂಧ ಇವಾಗ ಫಸ್ಟ್ PUC ತಗೊಂಡ್ವಿ. ಸೆಕೆಂಡ್ PUC ದಿನ ಪ್ರೀಮಿಯರ್ ಹೊಂಟಿರ್ಬೋದು ನೋಡ್ರಿ ಅಲ್ಲಿ. ಓಕೆ 4 ಅವರ್ಸ್ ಐತಿ, ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಐತಿ, ವಾಚ್ ಮಾಡ್ಕೋರಿ. ಸರ್ ನನಗೆ ಫಿಸಿಕ್ಸ್ ಬೇಕಂದ್ರೆ ನಿನ್ನೆ 4.5 ಅವರ್ಸ್ ದಷ್ಟು ಫಿಸಿಕ್ಸ್ ಕೊಟ್ಟೈತಿ, ಅದು ವಾಚ್ ಮಾಡ್ಕೋರಿ. ಸರ್ ಕೆಮಿಸ್ಟ್ರಿ ಬೇಕಂದ್ರೆ 7 ಅವರ್ಸ್ ದಷ್ಟನ 5 ಅವರ್ಸ್ ದಷ್ಟು ಅದು ಕೊಟ್ಟೈತಿ, ಅದನ್ನ ನೋಡ್ಕೊರಿ. ಬಯಾಲಜಿ ಬೇಕಂದ್ರೆ 7 ಅವರ್ಸ್ ದಷ್ಟನ ಕೊಟ್ಟೈತಿ, ಸೊ ಅದನ್ನ ನೋಡ್ಕೊಳ್ರಿ. ನೀವು ಅಲ್ಲಿ ಯೂಟ್ಯೂಬ್ನಾಗ ನೋಡ್ಲಾರ್ದೆ ಸೊ ಈ ಸದ್ ಲೈವ್ ಕೊಟ್ಟಾಗನೆ ನೀವು ಕಮೆಂಟ್ ಹಾಕಿದ್ರಂದ್ರೆ ಅಲ್ಲಿ ನಿಮ್ಗ ಈ ಸದ್ ಫಸ್ಟ್ PUC ಹೊಂಟೈತಿ. ಸೆಕೆಂಡ್ PUC ಪ್ಲೇ ಲಿಸ್ಟ್ ಪ್ರಕಾರ ವಾಚ್ ಮಾಡಿಬಿಡ್ರಿ. ಆರಾಮ್ಸೆ ಒಂದು 20 ತಾಸದಷ್ಟು ಇದಾವ ನೋಡಿ ಎಲ್ಲ PCMB. ಆರಾಮ್ಸೆ ನೀವು ಎಷ್ಟು ಸ್ಕೋರ್ ಮಾಡ್ಕೋಬಹುದ್ರಿ ಸರ್ ಅಂತಂದ್ರೆ ಪಾಸ್ ಆಗೋದ್ರ ಜೊತೆ ಹೈಯೆಸ್ಟ್ ಸ್ಕೋರ್ ಮಾಡೋಕೆ ಬೆಸ್ಟ್ ಆಗ್ತದೆ. 90% ಅಬೋ ಬೇಕಾಗಿತ್ತು ಅಂದ್ರೆ ಸಾಧನ ಕೋರ್ಸ್ ನ ಬೈ ಮಾಡ್ಕೋರಿ SPUC ಆಪ್ ದಿಂದ. ರೈಟ್, ಲೆಟ್ಸ್ ಗೋ ಹೆಡ್ ದ ಸೊ ಪಾರ್ಟ್ ಡಿ ಕ್ವಶನ್ಸ್ ನ 2 ಕ್ವಶನ್ಸ್ ಸ್ಕ್ರೀನ್ ಶಾಟ್ ತಗೊಳ್ರಿ. ಲೆಟ್ಸ್ ವಿ ಶಾಲ್ ಗೆಟ್ ಇಂಟು ದ ನೆಕ್ಸ್ಟ್. ಇವ್ ಎರಡರಾಗ ಒಂದು ಬೀಳ್ತಾವೆ ಅನ್ಸುತ್ತೆ, 2 ಬೀಳಂತ ಸಾಧ್ಯತೆ ಇದೆ. ಎರಡರಾಗ ಒಂದಂತೂ ಪಕ್ಕ. ಸೊ ಎರಡಕ್ಕೆ 2 ಬೀಳಂತ ಸಾಧ್ಯತೆ ಜಾಸ್ತಿ ಇದೆ ನೋಡ್ರಿ. ಒಂದು ಲಿಮಿಟ್ sin θ by θ as θ tends to so that is 0 ಆದಾಗ equals to 1. ಇದೊಂದು ಸ್ಟೇಟ್ ಅಂಡ್ ಪ್ರೂವ್ ಬೈನಾಮಿಯಲ್ ಥಿಯರಮ್ ಅಂತೇಳಿ. ಸೊ ಫಾರ್ ದಿ ಎನಿ ಆಫ್ ದಿ ಪಾಸಿಟಿವ್ ಇಂಟೀಜರ್ n ಅಂತೇಳಿ. ರೈಟ್, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಯಾವ್ದಕ್ ಹೋಗೋಣ್ರಿ ಸರ್ ಅಂತಂದ್ರೆ ಕೆಮಿಸ್ಟ್ರಿದು ಒಂದು 2-3 ಕ್ವಶನ್ ಕೊಟ್ಟಿರ್ತದೆ ಇಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಅವು 2 ಬರಂತವು. ಹೋದ ವರ್ಷ ಅವು 2 ಬಂದಿದ್ದಾವ ನೋಡ್ರಿ. ಅದು ಆಗನೇ ಮತ್ತೆ ಫಿಸಿಕ್ಸ್ಗೆ ಹೋಗೋಣ ಅಂತ. ಸೊ ಈ ಸದ್ಯ ಏನ್ ಕ್ಲಾಸ್ ತಗೊಂಡಿದ್ವಲ್ಲ ಇದೇ ಲೈವ್ ಕ್ಲಾಸಸ್ ಬೇಕಂದವ್ರಿಗೆ ಆನ್ಲೈನ್ ಮುಖಾಂತರ SPUC ಆಪ್ ಮುಖಾಂತರ ಕೊಟ್ಬಿಟ್ಟಿರುತ್ತೆ ಯೂಟ್ಯೂಬ್ ಬದಲಾಗಿ. ಅವಾಗ ಏನಾರ ಡೌಟ್ ಬರ್ತಂದ್ರೆ ಸೊ ನೀವು ಆಡಿಯೋ ಮುಖಾಂತರನು ಕ್ವಶನ್ ಕೇಳ್ಬಹುದು. ಈ ಸದ್ಯ ಏನೋ ಯೂಟ್ಯೂಬ್ ನ ಕಮೆಂಟ್ ಮುಖಾಂತರ ಕೇಳ್ಬಹುದು. ಬಟ್ ಅಲ್ಲಿ SPUC ಆಪ್ ದೊಳಗಡೆ ಏನಿರ್ತದಲ್ಲ ಆಡಿಯೋ ಮುಖಾಂತರ, ಸೊ ಇಲ್ಲಿ ಹೆಡ್ಫೋನ್ ಮುಖಾಂತರ ನಾವು ಆನ್ ಮಾಡಿದೇವೆ ಅಂದ್ರೆ ಅವಾಗ ಆಟೋಮೆಟಿಕ್ ನಿಮ್ಗೆ ಅನ್ಮ್ಯೂಟ್ ಮಾಡಿದೆ ಅಂದ್ರೆ ನಿಮ್ ಕ್ವಶನ್ ನ ಕೇಳ್ಕೋಬಹುದು. ಓಕೆ, ಸೊ ಅಗ್ದಿ ವಂಡರ್ಫುಲ್ ಕ್ಲಾಸ್ ನ ಮಾಡಿಕೊಡ್ತೈತೆ. ಬಿಕಾಸ್ ಐ ಆಮ್ ಅನ್ ಇಂಜಿನಿಯರ್, ಐ ಕ್ಯಾನ್ ಹ್ಯಾವ್ ದ ಆಲ್ ಟೆಕ್ನಿಕಲ್ ಸೊ ನಾಲೆಜ್. ಯಾವ ತರ ಬೇಕಲ್ಲ ಆ ತರ ನಿಮ್ಗೆ ಎಲ್ಲರಿಗೆ ಸೊ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡೋದು ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ. ಆಫ್ಲೈನ್ ಅಂತ ನೀವು ತಲೆನೇ ಕೆಡಿಸೋದು ಬೇಕಾಗಿಲ್ಲ. ಅಗ್ದಿ ವೆಲ್ ಕಂಡೀಷನ್ಡ್ ಏರ್ ಕಂಡೀಷನಿಂಗ್ ವೆಲ್ ಇಕ್ವಿಪ್ಡ್ ಕ್ಲಾಸ್ ರೂಮ್ ದೊಳಗಡೆ ಕೂತ್ ಕಲಿಬಹುದು. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್. ಯಾವ್ದು ಹೋಗೋಣ್ರಿ ಸರ್ ಅಂತದ ಕೆಮಿಸ್ಟ್ರಿ ಇಲ್ಲಿ ಒಂದು 2 ಕ್ವಶನ್ ಕೊಡ್ತದ. ಅವೇ 2 ಕ್ವಶನ್ ಆಸ್ ಇಟ್ ಈಸ್ ರಿಪೀಟ್ ಆಗ್ತಾವ್ರಿ. ಓಕೆ, ಸೊ ಕೆಮಿಸ್ಟ್ರಿ ಆದ ಬಳಕ ಸರ್ ಫಿಸಿಕ್ಸ್ ಹೇಳೋಣ, ಫಿಸಿಕ್ಸ್ ಆದ ಬಳಕ ಬಯಾಲಜಿ ಹೇಳೋಣ. ಒಟ್ಟಿನಲ್ಲಿ PCMB 4 ಇಲ್ಲಿ ಕೊಟ್ಟಿರ್ತದೆ ನೋಡ್ರಿ. ಸರ್ ಕೆಮಿಸ್ಟ್ರಿದು ಯಾವ್ಯಾವ ಕೊಟ್ಟಿರ್ತೀರಿ ಅಂತಂದ್ರೆ ಇಲ್ಲಿ ಪಾಂಪ್ಲೆಟ್ ದೊಳಗಡೆ SPUC ಪಾಂಪ್ಲೆಟ್ ದೊಳಗಡೆ ಲಾಸ್ಟ್ ಇಯರ್ 2 ಕ್ವಶನ್ಸ್ ನ ಅಪಿಯರ್ ಆಗಿದೆ ನೋಡ್ರಿ. ಈ ಇಯರ್ ನು ಅವೇ ಕ್ವಶನ್ಸ್ ನ ಇಟ್ಟೈತೆ. ಲೆಟ್ ಅಸ್ ಹ್ಯಾವ್ ದಟ್ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಎವರ್ ಗ್ರೀನ್ ಕ್ವಶನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದ್ದಿದ್ದು ಯಾವ್ದ್ರಿ ಸರ್? ರೈಟ್ ಪಾಸ್ಟ್. ಇವನ್ ಸೆಕೆಂಡ್ PUC ಗಿನು ಅಲ್ಲಿ ಬೋರ್ಸ್ ಪಾಸ್ಟುಲೇಟ್ಸ್ ಬೋರ್ಸ್ ಥಿಯರಮ್ ಅಂತ ಹೇಳಿ ಬರ್ತದೆ ಅಲ್ಲಿನು ಮತ್ತೆ ಇಲ್ಲಿನು. ಬಟ್ ಇಲ್ಲಿದು ಅಲ್ಲಿದು ಸ್ವಲ್ಪ ಚೇಂಜ್ ಆಗ್ತದೆ. ಇದು ಕೆಮಿಸ್ಟ್ರಿ ದೊಳಗಡೆ ಅಲ್ಲಿ ಫಿಸಿಕ್ಸ್ ದೊಳಗಡೆ ಬಂದಿರ್ತೈತೆ. ರೈಟ್ 5 ಪಾಸ್ಟುಲೇಟ್ಸ್ ಅಂತೇಳಿ 5 ವರೆಗೆ ಕೇಳ್ತಾನೆ 5 ಮಾರ್ಕ್ಸಿಗೆ, ಆದ್ರೆ 3 ವರೆಗೆ ಕೇಳಿರ್ತಾನೆ 3 ಮಾರ್ಕ್ಸಿಗೆ, 2 ವರೆಗೆ ಕೇಳಿರ್ತಾನೆ 2 ಮಾರ್ಕ್ಸಿಗೆ. ರೈಟ್ 5 ಪಾಸ್ಟುಲೇಟ್ಸ್ ಅಂತೇಳಿ ಕೊಟ್ಟಿರ್ತ ನೋಡ್ರಿ. ಪಾಸ್ಟುಲೇಟ್ಸ್ ರೈಟ್ 5 ಪಾಸ್ಟುಲೇಟ್ಸ್ ಯಾರ್ದ್ರಿ ಸರ್? ಆಫ್ ಬೋರ್ಸ್ ಮಾಡೆಲ್ ಆಫ್ ಅಟೆಮ್. ಆಫ್ ಬೋರ್ಸ್ ಮಾಡೆಲ್ ಆಫ್ ಅಟೆಮ್. Bohr's model of an atom. Bohr's model of
ಆನ್ ಅಟೆಮ್. ಅಟೆಮ್ ಚಾಪ್ಟರ್ ದಾಗ ಏನಿದೆಲ್ಲ ಸ್ಟ್ರಕ್ಚರ್ ಆಫ್ ಅಟೆಮ್. ಸೊ ಅದ್ರಲ್ಲೇ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಇದು ಯಾರು ಸೆಕೆಂಡ್ ಪಿ ಯು ಸಿ ದವ್ರು ವಾಚ್ ಮಾಡ್ತಾ ಇದ್ರಲ್ಲ ಈ ವಿಡಿಯೋ, ನಿಮ್ಮ ಎಲ್ಲ ಫಸ್ಟ್ ಇಯರ್ ಜೂನಿಯರ್ಸ್ ಗೆ ಶೇರ್ ಮಾಡ್ರಿ, ಫಸ್ಟ್ ಪಿ ಯು ಸಿ ದವರು. ಸೊ ಇದು ನೀವು ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಸೆಕೆಂಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಗಿವ್ ಎನಿ 3 postulates. ಉಳಿದಿದ್ದು ಚಾಪ್ಟರ್ ವೈಸ್ ಹೋಗೋಣ ಅಂತ, ಮತ್ತ ಸೆಕ್ಷನ್ ವೈಸ್ ಕೆಮಿಸ್ಟ್ರಿ ಇದನ್ನು ಮಾಡ್ಕೊಡ್ತೈತಿ ವೆರಿ ಸೂನ್. ಗಿವ್ ಎನಿ 3 ಗಿವ್ ದಿ ಯಾವ್ದಪ್ಪ ಅಂದ್ರೆ ಎನಿ 3 postulates. ಗಿವ್ ಎನಿ 3 postulates. ಯಾಕಂದ್ರೆ ಕೆಲವೊಬ್ರು ಸ್ಟೂಡೆಂಟ್ಸ್ ನಮಗೆ ಸಿಕ್ಕಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಡೋಂಟ್ ಬಿ ದ ಸೆಲ್ಫಿಶ್. 3 postulates ಆಫ್ ಯಾವ್ದ್ರಿ ಸರ್ VSEPR ಫುಲ್ ಫಾರ್ಮ್ ಕೇಳಬಹುದು ನೋಡ್ರಿ 1 ಮಾರ್ಕಿಗೆ. VSPR ಥಿಯರಿ, ದಟ್ ಈಸ್ ವ್ಯಾಲೆನ್ಸ್ ಸೆಲ್. ಓಕೆ, ವ್ಯಾಲೆನ್ಸ್ ಸೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತೇಳಿ. ಸೊ ಆ ಥಿಯರಿದ ಸೊ ಪಾಸ್ಟುಲೇಟ್ಸ್ ನ ಎಷ್ಟು ಪಾಸ್ಟುಲೇಟ್ಸ್ ಕೇಳಬಹುದ್ರಿ ಸರ್? 3 ಅರೆ ಕೇಳಬಹುದು, 2 ಅರೆ ಕೇಳಬಹುದು, ಡಿಪೆಂಡ್ಸ್ ಆನ್ ಸೊ ಮಾರ್ಕ್ಸ್. ನೆಕ್ಸ್ಟ್ ಅಪ್ಪ ಅಂದ್ರೆ ಥರ್ಡ್ ಕ್ವಶನ್ ಅಂಡ್ ಫೋರ್ತ್ ಕ್ವಶನ್. ಸೊ ಕನ್ಸರ್ನ್ ಟು ದಟ್ ಸ್ಟೇಟ್ ಎಕ್ಸ್ಪ್ಲೇನ್ ಬಾಯ್ಲ್ಸ್ ಲಾ. ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ, ಅವಗೇಡ್ರೋಸ್ ಲಾ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾವ. ಇವು ಈಗ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಒಳಗೆ ಬರ್ಲಾರ್ದೇನೆ ಇರ್ಬೋದು, ಬಟ್ ನೀವು ಮುಂದೆ ಇಂಜಿನಿಯರಿಂಗ್ ಮಾಡ್ತಿದ್ರೆ ಅಂದ್ರೆ ಎಲ್ಲ ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಅವಗೇಡ್ರೋಸ್ ಲಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ನೆಕ್ಸ್ಟ್ ರೋಬೋಟಿಕ್ಸ್, ನೆಕ್ಸ್ಟ್ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ದು, ನೆಕ್ಸ್ಟ್ ಅದರ್ ದ್ಯಾನ್ ದಟ್ ಸಿವಿಲ್ ದವರಿಗೆ ಸ್ವಲ್ಪ ಮಟ್ಟಿಗೆ ಬಂದ್ ಹೋಗ್ತಾವ ಮಟೀರಿಯಲ್ ಸೈನ್ಸ್ ದೊಳಗಡೆ ಅದು. ಸೊ ಅದಕ್ಕೆ ಇದು ಎಕ್ಸಾಮಿನೇಷನ್ ಬರ್ಲಿ ಬಿಡ್ಲಿ, ಬಟ್ ಯು ಹ್ಯಾವ್ ಟು ಪ್ರಿಪೇರ್ ದಿಸ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್. ಫಸ್ಟ್ ಪಿ ಯು ಸಿಗೆ ಮೋಸ್ಟ್ ಅಂದ್ರೆ ಎವರ್ ಗ್ರೀನ್ ಕ್ವಶನ್ಸ್ ಇವೆರಡು ಆಸ್ ಇಟ್ ಇಸ್ ರಿಪೀಟ್ ಆಗ್ತಾವ ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಬಾಯ್ಲ್ಸ್ ಲಾ. ಸೊ ಇದು 2 ಮಾರ್ಕ್ಸಿಗೆ ಅದು ಕೇಳಿದ್ರೆ ಕೇಳಿರ್ತಾನ. ನೆಕ್ಸ್ಟ್ 4ನೇದು ಅಂತ ಹೇಳ್ರಿ. ಸೊ ಗಿವ್ ದಿ ಡಿಫರೆನ್ಸಸ್ ಬಿಟ್ವೀನ್. ಈಗ ಕೆಲವೊಂದು ಹೆಂಗಂದ್ರೆ ಕೆಲವೊಂದು ಚಾಪ್ಟರ್ಸ್ಗಳು ಡಿಲೀಟ್ ಆಗಿ ಮಾಡಿ ಹೋಗಿರ್ತಾವ ಡಿಲೀಟೆಡ್ ಆಪ್ಷನ್ಸ್ಲೆ. ಅದರ್ವೈಸ್ ಇವ್ 2 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ ನೋಡ್ರಿ. ಗಿವ್ ದಿ ಡಿಫರೆನ್ಸಸ್ ಬಿಟ್ವೀನ್ ಯಾವ್ದಾದ್ರ ನಡುವಿಂದ್ರಿ ಸರ್ ಅಂತಂದ್ರೆ ಗಿವ್ ದಿ ಡಿಫರೆನ್ಸಸ್ ಬಿಟ್ವೀನ್ ರಿಯಲ್ ಅಂಡ್ ಐಡಿಯಲ್ ಗ್ಯಾಸಸ್. ಐಡಿಯಲ್ ಅಂಡ್ ರಿಯಲ್ ಅರೆ ಬರೀ, ರಿಯಲ್ ಅಂಡ್ ಐಡಿಯಲ್ ಅಂತಾರೆ ಬರೀರಿ. ರಿಯಲ್ ಅಂಡ್ ಐಡಿಯಲ್ ಗ್ಯಾಸಸ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದ್ರಿ ಸರ್? 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ? 2 or else 3 ಮಾರ್ಕ್ಸಿಗೆ ಕೇಳಂತ ಸಾಧ್ಯತೆ ಇದೆ ನೋಡ್ರಿ. ಸೊ ಎಷ್ಟು ಕೆಮಿಸ್ಟ್ರಿ ಒಳಗಡೆ ಇವು ಪಾಂಪ್ಲೆಟ್ ದಾಗ ಕೊಟ್ಟಿತ್ತು. ನೆಕ್ಸ್ಟ್ ಏನ್ ಮಾಡ್ತೈತಿ ಅಂದ್ರೆ ಸೆಕ್ಷನ್ ವೈಸ್ ಬಿ ಬಿಟ್ ದೊಳಗಡೆ ಎ ಬಿಟ್ಟದ್ರಿ ಸರ್ ಅಂತಂದ್ರ MCQs ಇದ್ದಿರ್ತಾವ ನೋಡ್ರಿ. ಎ ಬಿಟ್ ಬಹಳ ಸಿಂಪಲ್ MCQs ಇದ್ದಿರ್ತಾವ. ಅದಕ್ಕೂ ಒಂದು ಟ್ರಿಕ್ ಹೇಳಿರ್ತಾವ ನೋಡ್ರಿ. ಇದು ಸೆಕೆಂಡ್ ಪಿ ಯು ಸಿ ದವರಿಗೆ ಆಲ್ರೆಡಿ ಹೇಳಿದೆವು. ಫಸ್ಟ್ ಪಿ ಯು ಸಿ ದವರಿಗೆ ಒಂದು ಯಾರು MCQs ಪರ್ಫೆಕ್ಟ್ ಆಗಿ ಓದಿರ್ತೀರಿ, ನಿಮ್ಗೆ ಎ ಆಪ್ಷನ್ ಗೊತ್ತಿತ್ತು ಎ ಹಾಕ್ರಿ, ಬಿ ಆಪ್ಷನ್ ಗೊತ್ತಿತ್ತು ಬಿ ಹಾಕ್ರಿ, ಸಿ ಆಪ್ಷನ್ ಗೊತ್ತಿತ್ತು ಸಿ ಹಾಕ್ರಿ, ಡಿ ಆಪ್ಷನ್ ಗೊತ್ತಿತ್ತು ಡಿ ಹಾಕ್ರಿ. ಸರ್ ನನಗೆ ಒಟ ಓದೇ ಇಲ್ಲ, ನನಗೇನು ಗೊತ್ತೇ ಇಲ್ಲ, 15 ಕ್ವಶನ್ ನನಗ ಅಂದ್ರೆ ನಾವು ಏನಂತೇಳಿ ಗೊತ್ತಾಗಲ್ದ್ರಿ, ಹಂಗೆ ಬಿಟ್ಟು ಬರ್ಲಾಗ್ತೀನಿ ಅನ್ನೋರಿಗೆ ಒಂದು ಲಾಜಿಕ್ ಹೇಳಿರ್ತ ನೋಡ್ರಿ. ಪಾರ್ಟ್ ಎದು ಯಾರು ಓದಿರ್ಲ ಅದು ಅವರಿಗೆ, ಓದ್ದವರಿಗೆ ಆರಾಮ್ಸೆ ನಿನಗೆ SI ಯೂನಿಟ್ ಆಫ್ ಫೋರ್ಸ್ ಅಂತೇಳಿ ಕೇಳ್ದ ನ್ಯೂಟನ್ ಅಂತೇಳಿ ಗೊತ್ತಿತ್ತು, ಅದು ಬಿ ಆಪ್ಷನ್ ಗೊತ್ತಿತ್ತು ಅಂದ್ರೆ ಸಿ ಹಾಕತ್ತಂದ್ರೆ ನೀವು ಹೆಂಗ್ ಹೇಳ್ಬೋದು. ಸೊ ಅದಕ್ಕೆ ನೀವು ಕರೆಕ್ಟ್ ಆಗಿ ಯಾವ್ದ್ರದ್ದು ಏನ್ ಕೇಳಿದಾನ ಅನ್ನೋದು ಗೊತ್ತಿತ್ತು ಅಂದ್ರೆ ದೆನ್ ಯು ಕ್ಯಾನ್ ಡೈರೆಕ್ಟ್ಲಿ ಆನ್ಸರ್ ದೋಸ್. ಸರ್ ನನಗೆ ಒಟ್ಟ MCQs ಗೊತ್ತಿಲ್ರಿ, ನನಗೆ MCQs ಅಂದ್ರೆ ಅದು ಏನ ಹಾವ ಮುಂಗ್ಲಿ ಆಟ ಆಡ್ದಂಗ ಆಗ್ತೈತ್ರಿ. ಸೊ ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೋದು, 2 ಮಾರ್ಕ್ಸ್ 3 ಮಾರ್ಕ್ಸ್ ತಗೋಬಹುದು ಅನ್ನೋದು, ಆರಾಮ್ಸೆ 5 ಮಾರ್ಕ್ಸ್ ಹೆಂಗ್ ತಗೋಬೇಕು ಅನ್ನೋದು ಜಸ್ಟ್ 1 or 2 minutes ದಾಗ ಹೇಳಿರ್ತೀನಿ. ಅದು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಲೆಟ್ ಅಸ್ ಸಿ ಹಿಯರ್ 1 to 15 ಕ್ವಶನ್ಸ್. ಓಕೆ, MCQs ಇರ್ತಾವಲ್ಲ, ನಮ್ ಪ್ರಕಾರ ನಿನಗೆ ಇಂಟ್ರೆಸ್ಟ್ ಬಿ ಮೇಲೆ ಇತ್ತ ಬಿ ಅಂತೇಳಿ ಬರೆದು ಬಿಡ್ರಿ. ಎಲ್ಲ 1 to 15 ಕ್ವಶನ್ಸ್ ಯು ಹ್ಯಾವ್ ಟು ರೈಟ್ ದಿ ಆಪ್ಷನ್ ಓನ್ಲಿ ಬಿ. ಒಂದಕ್ಕೆ ಎ, ಒಂದಕ್ಕೆ ಬಿ, ಒಂದಕ್ಕೆ ಸಿ ಬರೆದ ಎಲ್ಲ ಕೂಡ 0 ಆಗಿ ಹೋಗಿರ್ತಾವ. ಓನ್ಲಿ ಬಿ ಅನ್ನೋರು ಬಿ ಬರಿಬೋದು. ಸರ್ ನಾ ಬಿ ಬರಂಗಿಲ್ರಿ, ನಾ ಸಿ ಬರಿತೀನಿ ಅನ್ನೋರು ಓನ್ಲಿ ಸಿ ದು ಆಪ್ಷನ್ಸ್. ಓನ್ಲಿ 1 to 15 ಕ್ವಶನ್ಸ್ ಸಿ. ಸರ್ ಇಲ್ರಿ ನನಗೆ ಇಂಟ್ರೆಸ್ಟ್ ಡಿ ಮೇಲೆ ಆದ್ರಿ ಡಿ ಬರಿತೀನಿ ಅಂದ್ರೆ ಓನ್ಲಿ ಡಿ ಯು ಸಪೋಸ್ ಟು ರೈಟ್. ಸರ್ ಇಲ್ರಿ ನಾ ಫಸ್ಟ್ನೇದೇ ಬರೆದ್ ಬಿಡ್ತೇನ್ರಿ ಎ ಅಂತಂದ್ರೆ ಸೊ ಯು ಸಪೋಸ್ ಟು ರೈಟ್. ಇದು ಹೆಂಗಂದ್ರೆ 1 to 15 ಕ್ವಶನ್ಸ್ಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ. ಸರ್ ನನಗ SI ಯೂನಿಟ್ ಆಫ್ ಪ್ರೆಷರ್ ದಟ್ ಈಸ್ ಪಾಸ್ಕಲ್ ಅಂತೇಳಿ ಕೊಟ್ಟಾನ್ರಿ, ಇಲ್ಲಾಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತೇಳಿ ಕೊಟ್ಟಾನ. ಅದು ನೀವಿದ್ರ ಬಿ ಹಾಕಂದಿರಿ, ಅದು ಸಿ ದಾಗ ಅದಲ್ರಿ ಅಂದ್ರ ಮತ್ತ ಅಂತವ್ರಿಗೆ ಏನ್ ಮಾಡಕ್ ಹಂಗಿಲ್ಲ. ಕಂಪ್ಲೀಟ್ ಆಗಿ ಏನ್ ಗೊತ್ತದ ಅದು ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದೆ ಇದ್ದಿದ್ದು ಈ 4 ಆಪ್ಷನ್ಸ್ ದೊಳಗಡೆ ನಿನಗೆ ಇಂಟ್ರೆಸ್ಟೆಡ್ ಇದ್ದು. ಸರ್ ನೀವು ಯಾವ್ದು ಸಜೆಸ್ಟ್ ಮಾಡ್ತೀರತ್ತಂದ್ರೆ ಸೊ ಬಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಿ ಹಾಕ್ರಿ, ಇಲ್ಲ ಸಿ. ನಾನ್ ಸಜೆಸ್ಟ್ ಮಾಡೋದು ಬಿ ಅಥವಾ ಸಿ. ಬಿ ಅನ್ನೋರು ಬಿ ಹಾಕ್ರಿ, ಸಿ ಅನ್ನೋರು ಸಿ ಹಾಕ್ರಿ, ಎರಡದ್ರಾಗ ಒಂದು.
ಸರ್ ಡಿ ಮತ್ತೆ ಎ ಬ್ಯಾಡ್ ಏನ್ರಿ ಅಂತಂದ್ರೆ ಅದು ನಿಮ್ ಚಾಯ್ಸ್. ನನ್ನ ಪ್ರಕಾರ ಆದ್ರೆ ಬಿ ಹಾಕ್ರಿ ಅಂತೇಳಿ ಹೇಳಿರ್ತೀನಿ. ಸರ್ ಎಷ್ಟಾರೆ ಕರೆಕ್ಟ್ ಆಗ್ಬೋದ್ರಿ ಇದು ಬರೀ ಬಿ ಹಾಕಿ ಬಂದ್ರೆ 1 to 15 ಅಂದ್ರೆ ಕನಿಷ್ಠ ಪಕ್ಷ ಅಂತಂದ್ರೆ 3 ಕರೆಕ್ಟ್ ಆಗ್ತಾವ, ಮ್ಯಾಕ್ಸಿಮಮ್ ಸೊ 5 to 7 ಆಗ್ಬೋದು, 6 ಆಗ್ಬೋದು, 3 ಅಂದ್ರೆ ಪಕ್ಕ ಆಗ್ತಾವ, ನೋ ಡೌಟ್. ಓಕೆ, ನೀ ಬರೇ ಬಿ ಏರ್ ಹಾಕು, ಬರೀ ಸಿ ಏರ್ ಹಾಕು, ಬರೀ ಡಿ ಏರ್ ಹಾಕು, ಬರೀ ಎ ಏರ್ ಹಾಕು, ಪಕ್ಕ ನಿನಗ ಎಷ್ಟಪ್ಪ ಅಂದ್ರೆ 3 ಏರ್ ಪಕ್ಕ ಕರೆಕ್ಟ್ ಆಗ್ತಾವ. ಸರ್ ಇನ್ನೊಂದೆಷ್ಟು 16 to 20 ಅದು ಫಿಲ್ಲಿಂಗ್ ದ ಬ್ಲಾಂಕ್ಸ್ ಇರ್ತದಲ್ರಿ ಸರ್, ಅದೇನ್ ಮಾಡೋಣ್ರಿ ಅಂತಂದ್ರ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಕ್ವಶನ್ ನಂಬರ್ 16 ಫಸ್ಟ್ ಯಾವ್ದು ಕೊಟ್ಟಿರ್ತಾನಲ್ಲ ಅದನ್ನೇ ಬರೀ, 17 ಸೆಕೆಂಡ್ ಯಾವ್ದು ಕೊಟ್ಟಿರ್ತಾನ ಅದೇ ಬರೀ. ನಿನ್ ಗೊತ್ತಿದ್ದು ಬರೀಯಪ್ಪ, ಗೊತ್ತೇ ಇಲ್ರಿ ಸರ್ ಅಂದ್ರ ಸೊ 16 ಡ್ಯಾಶ್ ಅದ್ರೊಳಗಡೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಯಾವ್ದು ನಿನಗ ಗೊತ್ತಿಲ್ಲಲ್ಲ ಅದನ್ನ 16 ಅದು ಫಸ್ಟ್ನೇದೆ ಬರೀ, 17 ಸೆಕೆಂಡ್ನೇದೆ ಬರೀ, 18 ಇದು ಯಾರಿಗೆ ಏನು ಪಾರ್ಟ್ ಏದು ಒಂದು ಅಕ್ಷರ ಓದಿಲ್ಲ ಅನ್ನೋರಿಗೆ ಸರ್ ನನಗೆ ಎಲ್ಲ 20 ಓದ್ತೀನಿ ಅನ್ನೋರು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಾರೆ, ಇದು ಲಾಸ್ಟ್ ಆಪ್ಷನ್ ಇದ್ದವನಿಗೆ ಅಂತ ಹೇಳಿ ಹೇಳಿದ್ದು. ನೆಕ್ಸ್ಟ್ 19 ನೆಕ್ಸ್ಟ್ ಆಸ್ ಯೂಶುವಲ್ ಬರ್ಕೋತ್ ಬಾ ಕಂಟಿನ್ಯೂಸ್ ಆಗಿ. ಸರ್ ಅಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾನಲ್ಲ ಅದೊಂದು ಲಾಸ್ಟಿಗೆ ಬಿಟ್ಬಿಡು. ಸರ್ ಇದ್ರಾಗ ಎಷ್ಟು ಕರೆಕ್ಟ್ ಆಗ್ಬೋದ್ರಿ 16 to 20 ಅಂತಂದ್ರೆ 1 or 2 100% ಕರೆಕ್ಟ್ ಆಗ್ತದೆ. ಇಲ್ಲಿ 3 to 5, ಇಲ್ಲಿ 1 or 2. ಲೋವೆಸ್ಟ್ ಮಿನಿಮಮ್ ಅಂತೂ 4 ಅಂತೂ ಬೀಳ್ತಾವ ಔಟ್ ಆಫ್ 20. ಕೆಲವೊಬ್ರು ವರ್ಷ ತಕ ಓದಿ 4 ಮಾರ್ಕ್ಸ್ ತಗೊಳ್ಳಾರ್ದೆ ಹೋಗಿರ್ತಾರ, ಹಂಗೂ ಆಗಿರ್ತಾರ. ಸೊ ಕಂಪ್ಲೀಟ್ ಆಗಿ ಸೊ ನೀವು ಏನು ಓದಿಲ್ಲ ಅಂದ್ರೆ 4 ಮಾರ್ಕ್ಸ್ ಹೆಂಗ್ ತಗೋಬೇಕನ್ನೋದು 1 or 2 minutes ಒಳಗಡೆ ಮುಗಿಸೈತಿ. ಸೊ ಇದೇ ತರನೇ ನೀವು ಇದು ಓನ್ಲಿ ಕೆಮಿಸ್ಟ್ರಿಗೆ ಏನ್ರಿ ಸರ್ ಅಂತ ಹೇಳಿ ಕೇಳಕ್ ಹೋಗ್ಬೇಡ್ರಿ, ಇದು ಫಿಸಿಕ್ಸ್ಗೂ ಇದೇ ತರನೇ ಅಪ್ಲೈ ಮಾಡ್ರಿ, ಮ್ಯಾಥಮೆಟಿಕ್ಸ್ಗೂ ಇದೇ ತರನೇ ಅಪ್ಲೈ ಮಾಡ್ರಿ, ಬಯಾಲಜಿಗೂ ಇದೇ ತರನೇ ಅಪ್ಲೈ ಮಾಡ್ರಿ, ಕೆಮಿಸ್ಟ್ರಿಗೂ ಇದೇ ತರನೇ ಅಪ್ಲೈ ಮಾಡ್ರಿ. ಯಾರು ಓದಿದ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಹಾಕ್ರಿ, ಯಾರು ಓದಿಲ್ಲ ಅನ್ನೋರು ದಟ್ ದಿಸ್ ರೂಲ್ ಯು ಕ್ಯಾನ್ ಯೂಸ್ ಫಾರ್ ಸೊ ಆಲ್ ದಿ ಎಕ್ಸಾಮ್ಸ್ ಕನ್ಸರ್ನ್ ಟು ದಿ ಇವನ್ ಕನ್ನಡ ಇಂಗ್ಲಿಷ್ಗೂ ಇತ್ತಂದ್ರೆ ಆಪ್ಷನ್ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಪಾರ್ಟ್ ಎದು ಆರಾಮ್ಸೆ ನೀವು 4 ರಿಂದ 5 ಅಥವಾ 7 ಮಾರ್ಕ್ಸ್ ಈಸಿ ವಿತೌಟ್ ರೀಡಿಂಗ್ ಯು ಕ್ಯಾನ್ ಸ್ಕೋರ್ ದಟ್. ಇದು ಯಾರು ಸ್ಕ್ರೀನ್ ಶಾಟ್ ತಗೊಂಡಿಲ್ಲ ಇನ್ನು ಸೊ ಸ್ಕ್ರೀನ್ ಶಾಟ್ ತಗೊಳ್ರಿ, ಇರ್ಲಿಲ್ಲ ಅಂದ್ರೆ ಇದ್ರದ್ದು ಸ್ಕ್ರೀನ್ ಶಾಟ್ ತೆಗೆದು ನಮ್ಮ SPUC ಆಪ್ ದೊಳಗಡೆ ಇಲ್ಲ ಅಂತಂದ್ರೆ SPUC ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅಪ್ಲೋಡ್ ಮಾಡಿರ್ತ. ಇರ್ಲಿಲ್ಲ ಅಂದ್ರೆ ನೀವು ಫಸ್ಟ್ PUC ದವರು ವಾಟ್ಸ್ಆಪ್ ಏನಿದೆಯಲ್ಲ ಇಲ್ಲಿ ಈ ವಾಟ್ಸ್ಆಪ್ ನಂಬರ್ಗೆ ರಿಕ್ವೆಸ್ಟ್ ಕಳಿಸ್ರಿ, ಇದ್ರದ್ದು PDF ನಿಮ್ಗೆ ಕಳಿಸಿಕೊಟ್ಟಿರ್ತಾರೆ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಎದ್ರದ್ದು ಹೋಗೋಣ್ರಿ ಸರ್ ಅಂತಂದ್ರೆ ಈಗ ಫಿಸಿಕ್ಸ್ ಹೋಗಿ ಲಾಸ್ಟ್ಗೇನು ಬಯಾಲಜಿ ಹೋಗೋಣ. ಯಾಕಂದ್ರೆ ಕೆಲವೊಬ್ರು CS ಇದ್ದರು ನಡು ಬಯಾಲಜಿ ತಗೊಂಡು ಅಂದ್ರೆ ಅವ್ರಿಗೆ ಇದು ಆಗ್ಬಾರ್ದು ಅಂತೇಳಿ ಲಾಸ್ಟಿಗೆ ಬಯಾಲಜಿ ತಗೊಂಡಿರ್ತಾರೆ. ಸೊ ಸೆಕೆಂಡ್ PUC ದವ್ರು ಇದು ವಿಡಿಯೋನ ಯಾರು ವಾಚ್ ಮಾಡ್ತಾ ಇದ್ದಿರಲ್ಲ, ಸೊ ಇದು ನಿಮ್ ಫಸ್ಟ್ PUC ಜೂನಿಯರ್ಸ್ಗೆ ಎಲ್ಲರಿಗೆ ಶೇರ್ ಮಾಡ್ರಿ. ಅವ್ರಿಗೆ ವೆಕೇಶನ್ 26th ಹಿಡಿದು ಫೆಬ್ರವರಿ 26th 2026 ಹಿಡಿದು ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ 50 seats ಜಸ್ಟ್ ಅಟ್ 4000 ಒಳಗಡೆ ಇದೆ. ಇದು 10th ಇಯರ್ ಏನು ಕೋಚಿಂಗ್ ಸ್ಟಾರ್ಟ್ ಆಗಿ 10 year ಆಯ್ತು. ಅದರದ್ದು 10th ಇಯರ್ ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ 50 seat ನ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡಬೇಕು ಮತ್ತೆ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇದು ಫಸ್ಟ್ 50 seats ಇಟ್ಟೈತಿ. ಅದು ಆದ ಬಳಿಕ ನಾರ್ಮಲ್ PG ಹೋಗ್ತೈತಿ. ಸೊ ಡೋಂಟ್ ಮಿಸ್ ಹೂಎವರ್ ಇಂಟ್ರೆಸ್ಟೆಡ್. ಮತ್ತ ಯಾರು ಎಕನಾಮಿಕಲಿ ವೀಕ್ ಇದ್ದಿರಲ್ಲ, ಸೊ ಇಡೀ ಹಿಸ್ಟ್ರಿದೊಳಗಡೆ ನಾವು 4000 ಕೊಟ್ಟಿಲ್ಲ, ಫಸ್ಟ್ ಟೈಮ್ ಇದು 10th ಇಯರ್ ಸೆಲಿಬ್ರೇಷನ್ ಸಂಬಂಧ ಕೊಡ್ತಾ ಇದ್ವಿ. ಈ ಆಫರ್ನ ಎಲ್ಲರೂ ಯುಟಿಲೈಸೇಷನ್ ತಕ್ಕೊಳ್ರಿ. ಓಕೆ, ಫಿಸಿಕ್ಸ್ ನಡ್ರಿ, ಅದು ಆದ ಬಳಿಕ ಸೇರ್ತಂದ್ರೆ ಬಯಾಲಜಿ ಬರೋಣ ಅಂತ. ಫಿಸಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದು ಕೆಲವೊಂದಿಷ್ಟು ಇಲ್ಲಿ ಜಾಸ್ತಿ ಕ್ವಶನ್ಸ್ ನ ಕೊಡ್ಲಾಗಿದೆ ಆಲ್ರೆಡಿ. ಅದರೊಳಗಡೆ ಕೆಲವೊಂದಿಷ್ಟು ಪಾಂಪ್ಲೆಟ್ ದೊಳಗಡೆ ಇಲ್ಲಂತರೂ ಮೆನಿ ಮೋರ್ ಕ್ವಶನ್ಸ್ ನ ಕೊಡ್ಲಾಗಿದೆ ನೋಡ್ರಿ. ಓಕೆ, ಇದು ಕೋಚಿಂಗ್ ಬಂದು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. 2022 2025 ಇವನ್ 2020 ಹಿಡಿದನು ಪಾಂಪ್ಲೆಟ್ ಪೇಜ್ ದಾಗ ಅದರ ಪಿರಿಯಾಡಿಕ್ ಟೇಬಲ್ ಇದ್ದಿದ್ದನು. ಸೊ ಎಲ್ಲದನ್ನು ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಟ್ಟಿರ್ತದೆ, ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ. ಓಕೆ, ಸೊ ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ಕೋರಿ. ಅಡ್ರೆಸ್ ಯಾರಿಗಾರ ಗೊತ್ತಿರಲಿಲ್ಲ, ಗಾಂಧಿ ಚೌಕ್ ಎಲ್ಲರಿಗೂ ಗೊತ್ತಿದಲ್ಲ, ಗೌರ್ಮೆಂಟ್ PU ಕಾಲೇಜ್ ಅಪೋಸಿಟ್ ಗಾಂಧಿ ಚೌಕ. ಅಲ್ಲಿದ್ದ ಜಸ್ಟ್ 1 minute 100 meter ದಷ್ಟು ವಾಕ್ ಬಂದ್ರೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಸೊ SPUC ಅಂತೇಳಿ ಬೋರ್ಡೆ ಕಾಣಿಸ್ತದೆ. PUC ಒಂದೇವ್ರ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲೇ ಕ್ಲಾಸಸ್ ನ ಕಂಡಕ್ಟ್ ಮಾಡಕ್. ಓಕೆ, ಲೆಟ್ಸ್ ಗೋ ಹೆಡ್ ದ ಕನ್ಸರ್ನ್ ಟು ದಿ ಎದ್ರದ್ರಿ ಸರ್ ಅಂತಂದ್ರೆ PUC 2 ಇವೇನ್ ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತೇಳಿ ಬರ್ಸಿದೀವಲ್ಲ ಅಂತ ಕ್ವಶನ್ಸ್ ಯಾವ್ದನ್ನ ತಗೋತೀರಿ ಸರ್ ಇಲ್ಲಿ ಅಂತಂದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತ ಮುಂದಿನ ನಿಮ್ಮ ಹೈಯರ್ ಎಜುಕೇಶನ್ಗೂ ಯೂಸ್ ಆಗಂತ ಕ್ವಶನ್ ದಟ್ ಇಸ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ. ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಅಂತಂದ್ರ ಅಲ್ಲಿ ಹುಕ್ಸ್ ಲಾ ಮತ್ತೆ ಆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಏನದಲ್ಲ ಚಾಪ್ಟರ್ ಎವರ್ ಗ್ರೀನ್ ಚಾಪ್ಟರ್ ಆಗ್ತದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂಡ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ. ರೈಟ್, ಲೆಟ್ಸ್ ಗೋ ಹೆಡ್ ದ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ ಇದು ಬಹಳ ಸಲ ಕೇಳಿದಾನ ಮತ್ತೆ ಕೇಳ್ತಾನ. ಓಕೆ,
ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಎಇ ಜೆಇ ಅಂತೇಳಿ ಬರ್ತಾವ, ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಅವರಿಗೂ ಇದ್ರ ಮೇಲೆ ಕ್ವಶನ್ಸ್ ನ ಕೇಳ್ತಾನೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ. ಸರ್ ಎಷ್ಟು ಮಾರ್ಕ್ಸ್ ಕೇಳಬಹುದ್ರಿ ಅಂತಂದ್ರೆ 2 ಮಾರ್ಕ್ಸ್. ರೈಟ್. ನೆಕ್ಸ್ಟ್ ಅದ್ರ ಜೊತೆಗೆ ಇದೇ 5 ಮಾರ್ಕ್ಸ್ ಕ್ವಶನ್ ಮಾಡ್ಬೇಕಾದ್ರೆ ಇದ್ರೊಳಗಡೆನೆ ಕೊಟ್ಟಿರ್ತಾನ ನೋಡ್ರಿ, ಡ್ರಾ ದಿ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಅಂತೇಳಿ ಇದ್ರೊಳಗಡೆನೆ 5 ಮಾರ್ಕ್ಸ್ ಕ್ವಶನ್ ಮಾಡ್ಬಿಡೋಣ. ಡ್ರಾ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಅಂತೇಳಿ ಕೇಳಿರ್ತಾವ್ರಿ. ಡ್ರಾ ಸ್ಟ್ರೆಸ್ ಸ್ಟ್ರೇನ್ ಕರ್ವ್. ಸ್ಟ್ರೆಸ್ ಸ್ಟ್ರೇನ್ ಕರ್ವ್. ಸ್ಟ್ರೆಸ್ ಸ್ಟ್ರೇನ್ ಕರ್ವ್. ಕೆಲವರು ಸೆಕೆಂಡ್ ಪಿ ಯು ಸಿದವರು SPUC ದಿಂದ ಎಲ್ಲಾ ಯುಟಿಲೈಸೇಷನ್ ಮತ್ತೆ ಹೆಲ್ಪ್ ಬೆನಿಫಿಟ್ ನ ತಗೊಂಡ್ರಲ್ಲ, ಅದೇ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫಸ್ಟ್ ಇಯರ್ ಜೂನಿಯರ್ಸ್ಗೆ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡ್ರಿ. ಅಂದಾಗ ಅವ್ರಿಗೂ ಹೆಲ್ಪ್ ತಗೊಳ್ತಾರ. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಗೊತ್ತಿರಲ್ಲ, ಅವ್ರಿಗೂ ಯೂಸ್ ಆಗ್ಲಿ. ವಿತ್ ಲೇಬಲಿಂಗ್ ದಿ ಪಾರ್ಟ್ಸ್. ವಿತ್ ಲೇಬಲಿಂಗ್ ಪಾರ್ಟ್ಸ್. ಲೇಬಲ್ ಮಾಡ್ರಿ ಪಾರ್ಟ್ಸ್ ಅಂತೇಳಿ. ಸೊ ಇದು ಬಹಳ ಸಲ ಕೇಳಿದ ನೋಡ್ರಿ. ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಫಾರ್ ಮೈಲ್ಡ್ ಸ್ಟೀಲ್ ಅಂತೇಳಿ ಪರ್ಟಿಕ್ಯುಲರ್ಲಿ ಆ ತರನು ಕೇಳಿರ್ತಾನೆ. ಸರ್ ಈ ಸದ್ಯ ಇದು ಎಷ್ಟು ಮಾರ್ಕ್ಸ್ ಇಂದ ಆಗ್ತದ್ರಿ ಅಂತಂದ್ರೆ ಬರೀ ಇದು ಇಷ್ಟೇ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಕೇಳಿದಾಗ 3 ಮಾರ್ಕ್ಸಿಗೆ ಇದು. ಸೊ 2 ಮಾರ್ಕ್ಸಿಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಕ್ವಶನ್ ಆಗ್ತಾವ. ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಬರ್ನಾಲಿಸ್ ಥಿಯರಮ್. ಇದು ನಾಳೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರು ಬೇಕಾಗ್ತದೆ ನೋಡ್ರಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್. ಯಾಕಂದ್ರೆ ನನಗೆ 15 ವರ್ಷದ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೆ ಯಾವ ಬ್ರಾಂಚಿಗೆ ಯೂಸ್ ಆಕೈತಿ, ಇಂಜಿನಿಯರಿಂಗ್ ದೊಳಗಡೆ ಯಾವ್ದು ಬ್ರಾಂಚ್ ಮಾಡಿದ್ರೆ ಬೆಸ್ಟ್ ಆಗ್ತದೆ ಅಂದ್ರೆ ವಾಟ್ ಟು ಡೂ ಆಫ್ಟರ್ PUC 2 ಅಂತೇಳಿ. ಸೊ ಒಂದು ಆಲ್ರೆಡಿ 1 ಅವರ್ ದಷ್ಟನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗಿದೆ ನೋಡ್ರಿ SPUC ಯೂಟ್ಯೂಬ್ ಚಾನಲ್ ದೊಳಗಡೆ. ಸೊ ಅದು ಇನ್ನು ಯಾರು ವಾಚ್ ಮಾಡಿಲ್ಲ ವಾಚ್ ಮಾಡ್ಕೊಳ್ರಿ. ಮುಂದೇನದಲ್ಲ ಆಫ್ಲೈನ್ ಒಂದು ಸೆಷನ್ ಮಾಡಿರ್ತದ ವಾಟ್ ಟು ಡೂ ಆಫ್ಟರ್ PUC 2 ಅಂತೇಳಿ. ಫಸ್ಟ್ PUC ದವರು ಅದಕ್ಕೆ ಬಂದು ಕುಂದಿರ್ಬಹುದು. ವೆರಿ ಸೂನ್ ದಟ್ ಈಸ್ ಗೋಯಿಂಗ್ ಟು ಅನೌನ್ಸ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಬರ್ನಾಲಿಸ್ ಥಿಯರಮ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಬರ್ನಾಲಿಸ್ ಥಿಯರಮ್. ಸರ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದ್ರಿ ಅಂತಂದ್ರೆ 2 ಮಾರ್ಕ್ಸ್ ಬಿಟ್ರೆ ಈಗ 3 ಮಾರ್ಕ್ಸಿಗೆ ಕೇಳಬಹುದು ನೋಡ್ರಿ. ಓಕೆ, ಮ್ಯಾಕ್ಸಿಮಮ್ 5 ಮಾರ್ಕ್ಸಿಗೆ. ನೆಕ್ಸ್ಟ್ ಎವರ್ ಗ್ರೀನ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಯಾವ್ದಾಗ್ತದೆ ಸರ್ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಕೆಪಿಲರಿ ಮೇಲೆ ಅಪ್ಲಿಕೇಶನ್ಸ್. ಮೆನ್ಷನ್ 3 ಅಪ್ಲಿಕೇಶನ್ಸ್ ಆಫ್ ಕೆಪಿಲಾರಿಟಿ. ಮೆನ್ಷನ್ 3 ಅಪ್ಲಿಕೇಶನ್ಸ್. 3 ಅರೆ ಕೇಳಬಹುದು, 2 ಅರೆ ಕೇಳಬಹುದು. ಓಕೆ, ಅಪ್ಲಿಕೇಶನ್ಸ್ ಆಫ್ ಕೆಪಿಲಾರಿಟಿ. ಮೆನ್ಷನ್ 3 ಅಪ್ಲಿಕೇಶನ್ಸ್ ಆಫ್ ಕೆಪಿಲಾರಿಟಿ. ಎದ್ರದ್ದು ಕೆಪಿಲಾರಿಟಿದು ಅಪ್ಲಿಕೇಶನ್ಸ್. 3 ಅಪ್ಲಿಕೇಶನ್ಸ್ ಆಫ್ ಕೆಪಿಲಾರಿಟಿ. ಓಕೆ, ಸೊ ದಟ್ ಈಸ್ ಕೆಪಿಲಾರಿಟಿದು ಅಪ್ಲಿಕೇಶನ್ಸ್. ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದ್ರಿ ಸರ್? 2 ಮಾರ್ಕ್ಸ್ ಇಲ್ಲಾಂದ್ರೆ 3 ಮಾರ್ಕ್ಸ್. ರೈಟ್. ಇವತ್ತಿಂದು ಎಲ್ಲಾ ಸಬ್ಜೆಕ್ಟ್ ತಗೊಂಡು ಕೊಟ್ಟಿರ್ತದ. ನೆಕ್ಸ್ಟ್ ಏನಲ್ಲ ಸಬ್ಜೆಕ್ಟ್ ವೈಸ್ 1 ಅವರ್ದಷ್ಟು ಸೆಷನ್ ಮಾಡಿರ್ತದ. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರಿಗೆ ಗೊತ್ತೂ ಇರಲ್ಲ ಹಿಂಗೆ SPUC ಕೋಚಿಂಗ್ ಒಳಗಡೆ ಫಸ್ಟ್ PUC ಕ್ಲಾಸಸ್ ತಗೋತಾರ ಅಂತೇಳಿ. ಸೊ ಯಾರ್ಯಾರಿಗೆ ಗೊತ್ತಿದೆ ಅನ್ನಲ್ಲ ಎಲ್ಲಾ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಸೀನಿಯರ್ಸ್ ಯಾರ್ಯಾರು ಇದ್ದಿರಲ್ಲ ಸೆಕೆಂಡ್ PUC ಪರ್ಸ್ಯೂಯಿಂಗ್ ಇದ್ದವರು ಮತ್ತೆ ಆಲ್ರೆಡಿ ಕಂಪ್ಲೀಟೆಡ್ ಇದ್ದವರು, ಇದು SPUC ಯೂಟ್ಯೂಬ್ ಚಾನಲ್ 92 ಅನ್ನು 91% ಮಾಡೇನ್ರಿ ಸರ್ ಅಂತೇಳಿ ಹೋದ ಇಯರ್ ಅಪ್ಲೈ ಮಾಡಿದ್ರು ನೋಡ್ರಿ. ಕಂಪ್ಲೀಟ್ ಆಗಿ SPUC ವಿಡಿಯೋ ನೋಡಿದಾದ್ರೆ ನಿಮಗೂ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೆ ಬೆಸ್ಟ್ ಆಗ್ತೈತಿ. ಓಕೆ, ಫಸ್ಟ್ PUC ಮ್ಯಾಕ್ಸಿಮಮ್ 10-15 ಡೇಸ್ ಮಾಡಿ ಹಾಕಿ ಬಿಡ್ತೈತಿ. ನಿಮ್ ಎಲ್ಲಾ 2026ಗೆ ಎಕ್ಸಾಮ್ ಹೆಲ್ಪ್ಫುಲ್ ಆಗಿರ್ಬೇಕು. ಇಲ್ಲ ಸರ್ ನಾವು ಆಫ್ಲೈನ್ ಬರ್ತೀವ್ರಿ ಅಂತಂದ್ರೆ 26 ಹಿಡಿದು ಹೇಳಿದ್ವಲ್ಲ 6 o'clock ದಿಂದ 8 o'clock 26 ಹಿಡಿದು 10 ಡೇಸ್ ಬಂದು ನಿಮ್ಮ ಆ ಕಡೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತಾವಲ್ಲ ಅತಟಿಗೆ ನಾವು ಮುಗಿಸಿ ನಿಮ್ ಪರ್ಫೆಕ್ಟ್ ಮಾಡಿಸಿ ಎಲ್ಲಾ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಡಿಸ್ಕಷನ್ ಮಾಡಿರ್ತದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ communicate to the coaching number. Okay, let us go ahead the next question, that is 4th question, that is what? State laws of friction. State the laws of friction. State the laws of friction. State the laws of friction. Friction the laws na mention ಮಾಡ್ರಿ ಅಥವಾ ಸ್ಟೇಟ್ಮೆಂಟ್ ಕೊಡ್ರಿ ಅಂತೇಳಿ. ಸೊ ಇದು ಎಷ್ಟು ಮಾರ್ಕ್ಸ್ ಕೇಳಬಹುದ್ರಿ ಸರ್? 2 to 3 ಮಾರ್ಕ್ಸ್. 2 to 3 ಮಾರ್ಕ್ಸ್. ರೈಟ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ವೆರಿ ಇಂಪಾರ್ಟೆಂಟ್ ಈಸ್ ದಟ್ ಕನ್ಸರ್ನ್ ಟು ಯಾವ್ದ್ರಿ ಸರ್ ಅಂತಂದ್ರೆ ಡಿರೈವ್ F is equals to MA. F is equals to MA. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಅಪಿಯರ್ ಆಗ್ತದೆ. ವೇರ್ ದ ಸಿಂಬಲ್ಸ್ ವಿತ್ ಯೂಸುವಲ್ ಮೀನಿಂಗ್ ಅಂತೇಳಿ ಹೇಳಿರ್ತಾನೆ ನೋಡ್ರಿ. ವೇರ್ ದಿ ಸಿಂಬಲ್ಸ್ have their usual meaning. Have their usual meaning. ಅದೇನ್ ಹೊಸದೇನಲ್ಲ, ನಾರ್ಮಲ್ ಮೀನಿಂಗ್ ಇದ್ದಿದ್ದು. ಸರ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳಬಹುದ್ರಿ ಅಂತಂದ್ರೆ ಒಮ್ಮೊಮ್ಮೆ 3 ಮಾರ್ಕ್ಸಿಗೆ ಕೇಳಿದಾನ, ಒಮ್ಮೊಮ್ಮೆ ಅಷ್ಟೇ 5 ಮಾರ್ಕ್ಸಿಗೆ ಕೇಳ್ತಾನೆ. ಹೆಚ್ಚಾಗಿ 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ. 3 ಮಾರ್ಕ್ಸ್ ನೇ ವೇಟೇಜ್.
ರೈಟ್. ವೆರಿ ಇಂಪಾರ್ಟೆಂಟ್ ಈಸ್ ವರ್ಕ್ ಎನರ್ಜಿ ಥಿಯರಮ್. ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್. ಸ್ಟೇಟ್ ಅಂಡ್ ಪ್ರೂವ್ ಅಂತೇಳಿ ಕೇಳ್ಬಿಟ್ಟಿರ್ತಾನ್ರಿ. ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್ ಅಂಡ್ ದೆನ್ ಪ್ರೂವ್ ಅಂತೇಳಿ ಕೇಳಿರ್ತಾನ. ಸ್ಟೇಟ್ ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್. ಇಲ್ಲಿ ಎಷ್ಟು ಕ್ವಶನ್ಸ್ ನ ಕೊಟ್ಟೇವಿ ಈಗ? ಒಂದು 6 ಕ್ವಶನ್ಸ್ ಅಂತ. ಎಷ್ಟು ಕೊಟ್ಟಿರಿ ಸರ್ ಇಲ್ಲಿ SPC ಪಾಂಪ್ಲೆಟ್ ಪೇಜ್ ದೊಳಗಡೆ ಅಂದ್ರೆ ಸೆಕ್ಷನ್ ವೈಸ್ ಕೊಟ್ಟಿದ್ದೀವಿ ನೋಡ್ರಿ. ಸೆಕ್ಷನ್ ವೈಸ್ ಒಂದು 20-25 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕೊಟ್ಟಿದ್ದೀವಿ ಸರ್. ಇಲ್ಲಿ ಎಷ್ಟು ಕೊಟ್ಟಿರಿ ಅಂತಂದ್ರೆ ಇಲ್ಲಿನೂ ಮೆಜಾರಿಟಿ ಕ್ವಶನ್ಸ್ ನ ಕೊಡ್ಲಾಗಿದೆ ನೋಡ್ರಿ. ಸೊ ಅದಕ್ಕೆ ಇವು ಪಾಂಪ್ಲೆಟ್ ಪೇಜ್ ನ ಈಗ ನಮ್ ಕೋಚಿಂಗ್ ವರ್ಕರ್ 2025 ಪಾಂಪ್ಲೆಟ್ ಪೇಜ್ ನ ಕೊಟ್ಟಿರ್ತಾನೆ. ಸೊ 2016 ಹಿಡ್ಕೊಂಡು ಇಲ್ಲಿ ತನಕ ಏನ್ ಪಾಂಪ್ಲೆಟ್ ಪೇಜ್ ಇದ್ದಾವಲ್ಲ ಅವ್ರದ್ದು ಬೇಕಂದ್ರೆ ಕೋಚಿಂಗ್ ಅಡ್ರೆಸ್ಸಿಗೆ, ಕೋಚಿಂಗ್ ಅಡ್ರೆಸ್ ಅಂತೂ ಗಾಂಧಿ ಚೌಕ್ ದಿಂದ ಜಸ್ಟ್ 1 ಮಿನಿಟ್ ಸಿದ್ದೇಶ್ವರ ಗುಡಿ ಕಡೆಗೆ ಹೊಂಟ್ರಂದ್ರೆ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPC ಅಂತೇಳಿ ಕಾಣಿಸ್ತದ, ಅಲ್ಲಿ ಬಂದು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸ್ಟೇಟ್ ಏನು ವರ್ಕ್ ಎನರ್ಜಿ ಥಿಯರಮ್. ನೆಕ್ಸ್ಟ್ ಏನ್ ಅಂತ ಹೇಳಿ ಕೇಳಿತ್ತು ಅನ್ಸರ್ತಾ, ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್. ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್. ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್. Prove work energy theorem for a constant force. Constant force ಗೆ ಸೊ ವರ್ಕ್ ಎನರ್ಜಿ ಥಿಯರಮ್ ನ ಪ್ರೂವ್ ಮಾಡ್ರಿ ಅಂತೇಳಿ. ಇದು ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್? 5 ಮಾರ್ಕ್ಸ್. ಓಕೆ, ಇಂಥವನ್ನೇ ಮತ್ತೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತಾವ್ರಿ ಸರ್ ಅಂತಂದ್ರೆ ಸ್ಟೇಟ್ ಪಾಸ್ಕಲ್ಸ್ ಲಾ ಅಂತೇಳಿ. ಓಕೆ, ಆ ಕ್ವಶನ್ ಆಗ್ಬಹುದು. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಡಿಫೈನ್ ಆಂಗಲ್ ಆಫ್ ಕಾಂಟ್ಯಾಕ್ಟ್, ರೈಟ್ SI ಯೂನಿಟ್ ಆಫ್ ಮೊಮೆಂಟಮ್, ಮೆನ್ಷನ್ ದಿ SI ಯೂನಿಟ್ ಆಫ್ ಲುಮಿನಸ್ ಆಫ್ ಇಂಟೆನ್ಸಿಟಿ, ವಾಟ್ ಈಸ್ ಯೂನಿಟ್ ವೆಕ್ಟರ್, ವಾಟ್ ಈಸ್ ನಲ್ ವೆಕ್ಟರ್ ಅಂತೇಳಿ ಇಂಥವು ಎಲ್ಲಾ ಕ್ವಶನ್ಸ್ ನ ಇಲ್ಲಿ ಪಾಂಪ್ಲೆಟ್ ಪೇಜ್ ದೊಳಗಡೆ ಕೊಡಲಾಗಿದೆ. ಸೊ ಅಂತವನ್ನ ನೆಕ್ಸ್ಟ್ ಕ್ಲಾಸಿಗೂ ಹೋಮ್ ಮಾಡೋಣ ಅಂತ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಒಂದು 6 ಕ್ವಶನ್ಸ್ ನ ಯಾವ್ದಪ್ಪ ಅಂದ್ರೆ PUC 1 ಅದು ಫಿಸಿಕ್ಸ್ ಕ್ವಶನ್ಸ್ ನ ಕೊಡಲಾಗಿದೆ. ಸೊ ಯಾರ್ಯಾರು ಇನ್ನ ಸ್ಕ್ರೀನ್ ಶಾಟ್ ತಗೊಂಡಿಲ್ಲ ಅಥವಾ ಲಿಸ್ಟ್ ಔಟ್ ಮಾಡ್ಕೊಂಡಿಲ್ಲ, ಯು ಕ್ಯಾನ್ ಟೇಕ್ ದಿ ಸ್ಕ್ರೀನ್ ಶಾಟ್. ಓಕೆ, ಇದ್ರದ್ದು PDF ನು ನಮ್ಮ SPC ಆಪ್ ದೊಳಗಡೆ ಇನ್ನು ಯಾರು ಆಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ, ಸೊ ಜಸ್ಟ್ ಪ್ಲೇ ಸ್ಟೋರಿಗೆ ಹೋಗ್ರಿ. ಅಲ್ಲಿ ಮೇಲ್ಗಡೆ ಅದು ಇಲ್ಲಿ ಕಾಣಿಸ್ತದೆ ನೋಡ್ರಿ, SPC ಪ್ಲೇ ಸ್ಟೋರಿಗೆ ಹೋಗಿ ಅದ್ರದ್ದು ಲೋಗೋ ಇದ್ದಿದ್ದ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ಸೊ ಇದ್ರದ್ದು PDF ನ ಯುಟಿಲೈಸೇಷನ್ ತಗೊಳ್ರಿ. ಇಲ್ಲ ಟೆಲಿಗ್ರಾಮ್ ಚಾನಲ್ ದೊಳಗಡೆ SPC ಅಂತೇಳಿ ಸರ್ಚ್ ಮಾಡಿ ಅಲ್ಲಿ ಇದನ್ನು ಯೂಸ್ ತಗೊಳ್ರಿ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್, ದಟ್ ಈಸ್ ಬಯಾಲಜಿ ಹೋಗೋಣ ಅಂತ. ಅದು ಎಷ್ಟು ನಿಮಿಷನಾಗ ಹೇಳ್ತೀರಿ ಸರ್? ಅದನ್ನು ಒಂದು 5 ಮಿನಿಟ್ಸ್ ಅದು 10 ಮಿನಿಟ್ಸ್, ಯಾಕಂದ್ರೆ ಈಗ 49 ಆಯ್ತು. 49 ಮಿನಿಟ್ಸ್ ಕ್ಲಾಸ್ ನ ಸ್ಟಾರ್ಟ್ ಆಗಿ ಕರೆಕ್ಟ್ 55 to 1 hour ದಷ್ಟು ಹೇಳಿದ್ವಲ್ಲ ಅಷ್ಟರೊಳಗಡೆ ಮಾಡಿಕೊಟ್ಟಿರ್ತ. ಈ ಕ್ಲಾಸ್ ಒಪಿನಿಯನ್ ಈ ವಿಡಿಯೋ ಮುಗಿದ ಬಳಕ ಅಂದ್ರೆ ಈ ಲೈವ್ ಸ್ಟ್ರೀಮಿಂಗ್ ಮುಗಿದ ಬಳಕ ಸೊ ಕಮೆಂಟ್ ಸೆಕ್ಷನ್ ದೊಳಗಡೆ ನೀವು ಕಮೆಂಟ್ ಹಾಕ್ರಿ. ಮತ್ತೆ ಎದ್ರ ಮ್ಯಾಲ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕಮೆಂಟ್ ಹಾಕಿದ್ರೆ ಅಂದ್ರೆ ಅದ್ರ ಪ್ರಕಾರ ಸೊ ಫಸ್ಟ್ PUC ಕನಿಷ್ಠ ಅಂದ್ರೆ ಒಂದು 15 to 20 ಕ್ಲಾಸಸ್ ನ ಮಾಡಿಕೊಟ್ಟಿರ್ತೀವಿ ನೋಡ್ರಿ. ಓಕೆ, ಲಾಸ್ಟ್ ಇಯರ್ನು ಒಂದಿಷ್ಟು ಕ್ಲಾಸಸ್ ಮಾಡಿದ್ವಿ. ಇನ್ನು ಯಾರು ವಾಚ್ ಮಾಡಿಲ್ಲ ವಾಚ್ ಮಾಡ್ಕೋರಿ. ಸೊ ಈ ವರ್ಷ ಒಂದು 10 to 15 ಕ್ಲಾಸಸ್ ಮಾಡಿದ್ರ ಆ ಅಷ್ಟು ಕ್ಲಾಸಸ್ ನೀವು ವಾಚ್ ಮಾಡಿದ್ರ ದಿ ಬೆಸ್ಟ್ ವೇ ದೊಳಗಡೆ ಫಸ್ಟ್ PUC ಎಕ್ಸಾಮ್ಸ್ ಗೆ ಹೆಲ್ಪ್ ಆಗಿರ್ಬೇಕು ನೋಡ್ರಿ. ಸರ್ ಸೆಕೆಂಡ್ PUC ಲೆಕ್ಕ ಮೀರಿ ಸೆಕೆಂಡ್ PUC ಮಾಡಿದ್ವಿ ಎಲ್ಲ PCMB 4 ಕುರಿದು. ಈಗ ನಿಮ್ದು ಏನ್ ಡ್ಯೂಟಿ ಅಪ್ಪ ಅಂತಂದ್ರೆ ಫಸ್ಟ್ PUC ಎಕ್ಸಾಮ್ ಏನ ಸೆಕೆಂಡ್ PUC ಸ್ಟಾರ್ಟ್ ಮಾಡ್ಬಿಡುದು. ಓಕೆ, ಲೆಟ್ ಅಸ್ ಗೋ ಅಟ್ ದಿ ಯಾವ್ದ್ರಿ ಸರ್ ಬಯಾಲಜಿ. ಸೊ ಯಾರು CS ಇದ್ದಾರಲ್ಲ ಸೊ ಅವರಿಗೆ ಯೂಸ್ ಆಗಂಗಿಲ್ಲ, ಯಾರು ಬಯಾಲಜಿ ಇದ್ದಿದೆಯಲ್ಲ ಅವ್ರಿಗೆ ಎಲ್ಲರಿಗೆ ಬಯಾಲಜಿದು ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗಂತ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ ಇಲ್ಲಿ ಕನಿಷ್ಠ ಇದ್ರದಿಂದ ಎಷ್ಟು ಮಾರ್ಕ್ಸ್ ಬರ್ತಾವ್ರಿ ಸರ್ ಅಂತಂದ್ರೆ ಈಗೇನ್ ಡಿಸ್ಕಷನ್ ಮಾಡಿವಲ್ಲ ಕನಿಷ್ಠ ಪ್ರತಿಯೊಂದು ಸಬ್ಜೆಕ್ಟ್ 5-5 ಮಾರ್ಕ್ಸ್ ಬರ್ತಾವ. 1 hour ಕ್ಲಾಸ್ ನೀವು ವಾಚ್ ಮಾಡಿದ್ರೆ ಕನಿಷ್ಠ ಅಂದ್ರೆ 20 to 30 ಮಾರ್ಕ್ಸ್ ದಷ್ಟು ಹೆಲ್ಪ್ ಆಗ್ತಾವ್ರಿ. ಬರ್ಲಿಲ್ಲ ಅಂದ್ರೆ ನೀವು ಎಕ್ಸಾಮ್ ಕ್ವಶನ್ ಪೇಪರ್ ತಗೊಂಡ್ ಬರ್ರಿ ನೋಡೋಣ, ತೋರಿಸ್ತೈತಿ ನಿಮಗೆ. ಇಲ್ಲಾಂದ್ರೆ ಈ ವಿಡಿಯೋ ಇಟ್ಟು ಇದ್ರದ್ದು ಸ್ಕ್ರೀನ್ ಶಾಟ್ ಹೊಡೆದು ಯಾವ್ಯಾವ ಕ್ವಶನ್ ಬಿದ್ದಾವ ಅನ್ನೋದು ಎಕ್ಸಾಮ್ ಬಿಜಾಪುರ ಡಿಸ್ಟಿಕ್ ಇಲ್ಲಿ ಸಿಗ್ತದ, ಬೇರೆ ಡಿಸ್ಟಿಕ್ ದವರು ಯೂಸ್ ತಕೊಳ್ರಿ. ಒಟ್ಟಿನಲ್ಲಿ ಕಂಪ್ಲೀಟ್ ಎಲ್ಲಾ ಡಿಸ್ಟಿಕ್ ದವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಇದು ಕನ್ಸಿಡರೇಷನ್ ಮಾಡೈತಿ. ಬಟ್ ಡಿಸ್ಟಿಕ್ ಟು ಡಿಸ್ಟಿಕ್ ಸ್ವಲ್ಪ ಮಟ್ಟಿಗೆ ಕ್ವಶನ್ ಪೇಪರ್ ಚೇಂಜ್ ಆಗ್ತದೆ. ಇರೋ ಕ್ವಶನ್ಸ್ ಅವೇ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ನ ರಿಪೀಟ್ ಆಗಿರ್ತಾವ. ಒಂದಿಷ್ಟು ಬೇರೆದ ಈಗ ನಾನು ಪ್ಲಾಂಟ್ಸ್ ಎಲ್ಲ ವಿಜಯಪುರ ಡಿಸ್ಟಿಕ್ ದವ್ರು ಕೇಳಿದ್ರು ಬಯಾಲಜಿ ಒಳಗಂದ್ರೆ ಎನಿಮಲ್ಸ್ ಎಲ್ಲ ಬೇರೆ ಡಿಸ್ಟಿಕ್ ದವ್ರು ಕೇಳಿರ್ತಾರೆ. ಇಲ್ಲ ಎನಿಮಲ್ಸ್ ಎಲ್ಲ ಮತ್ತೆ ಹೊಳ್ಳಿ ರಿಪೀಟ್ ಆಗ್ಬೋದು ಇಲ್ಲಿನು, ರೈಟ್. ಸೊ ಇಲ್ಲಿನ ಯಾವ್ಯಾವ ಕೊಟ್ಟೈತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ಸೊ ಇಲ್ಲಿ ಯೂಸಲಿ 5 ಮಾರ್ಕ್ಸ್ ಒಂದು 5 ಕ್ವಶನ್ಸ್ ಇಲ್ಲಿ ತಗೊಂಡಿರ್ತ ನೋಡ್ರಿ. ಓಕೆ, ಈ ಒಂದು 5 ಕ್ವಶನ್ಸ್ ನ ಡಿಸ್ಕಷನ್ ಮಾಡಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತ. ಸೊ ಈ ಕ್ಲಾಸ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅವರು ಯೂಸ್ ತಗೊಳ್ರಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ಫಸ್ಟ್ ಅಂಡ್ ಪ್ರಿಮೋಸ್ಟ್, ದಟ್ ಈಸ್ ಯಾವ್ದು ತಗೋತೀರಿ ಸರ್ ಅಂತಂದ್ರೆ ಸ್ಕೆಚ್ ಅಂಡ್ ಲೇಬಲ್ ದಿ ಪಾರ್ಟ್ಸ್ ಆಫ್ ಎದ್ರದ್ದು ಕೊಡೋಣಪ್ಪ ಅಂತಂದ್ರೆ ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಅಂತ ಹೇಳಿ ಕೊಟ್ಬಿಡ್ತೀನಿ ನೋಡ್ರಿ. ಒಂದು ಪ್ಲಾಂಟ್ ಸೆಲ್ ಕೊಡ್ತೀನಿ, ಒಂದು ಎನಿಮಲ್ ಸೆಲ್, ಎರಡರಾಗ ಒಂದು ಅಪಿಯರ್ ಆಗಿ ಆಗ್ತದೆ ನೋಡ್ರಿ. ಡ್ರಾ ಅ ನೀಟ್
ಲೇಬಲಿಂಗ್ ಮಾಡಲಿಲ್ಲ 0 ಮಾರ್ಕ್ಸ್ ಬಯಾಲಜಿ ಒಳಗ. ಸೊ ದಟ್ ಕೀಪ್ ಇನ್ ಯುವರ್ ಮೈಂಡ್. ಡ್ರಾ ನೀಟ್ ಲೇಬಲ್ಡ್, ಡ್ರಾ ನೀಟ್ ಲೇಬಲ್ಡ್. ಸೊ ಯಾವ್ದ್ರಿ ಸರ್ತ? ಡ್ರಾ ನೀಟ್ ಲೇಬಲ್ಡ್ ಡೈಗ್ರಾಮ್, ಡ್ರಾ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಯಾವ್ದದ? ಡ್ರಾ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಎನಿಮಲ್ ಸೆಲ್ ಅಂತ ಹೇಳಿ ಕೊಟ್ಟಿರ್ತೀವಿ ನೋಡ್ರಿ. ಎನಿಮಲ್ ಸೆಲ್ ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನ ಸರ್ತ? 5 ಮಾರ್ಕ್ಸಿಗೆ. ಈ ಕ್ವಶನ್ ಮಿಸ್ ಆದ್ರ ಯಾವ್ದು ಕೇಳ್ತಾನಪ್ಪ ಅಂದ್ರ ಎನಿಮಲ್ ಸೆಲ್ ಮಿಸ್ ಆದ್ರ ಡ್ರಾ ಅದೇ ತರನೇ ನೀಟ್, ಡ್ರಾ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಎದ್ರದ್ರಿ ಸರ್ ಅಂತಂದ್ರ ಡೈಗ್ರಾಮ್ ಆಫ್ ಪ್ಲಾಂಟ್ ಸೆಲ್ ಅಂತೇಳಿ, ಆಫ್ ಪ್ಲಾಂಟ್ ಸೆಲ್, ಪ್ಲಾಂಟ್ ಸೆಲ್. 5 ಮಾರ್ಕ್ಸ್ ಔಟ್ ಆದಂಗ ನೋಡ್ರಪ್ಪ ಬಯಾಲಜಿದು. ಸೊ ಬೇಕಾದ ಡಿಸ್ಟಿಕ್ ತಗೋರಿ, ಬೇಕಾದಲ್ಲಿ ಫಸ್ಟ್ PUC 2026 ಎಕ್ಸಾಮ್ಸ್ಗೆ ಫಸ್ಟ್ ನೇದ್ ಬಿತ್ತ, ಸೆಕೆಂಡ್ ಅಂತ ಬೀಳಲ್ಲ, ಸೆಕೆಂಡ್ ಅಂತ ಬಿತ್ತ ಫಸ್ಟ್ ಬೀಳಲ್ಲ. ಸೊ ಇಲ್ಲಿ ಏನಂತ ಹೇಳಿ ಕೊಟ್ಟು ಬಿಡೋಣಪ್ಪ ಅಂತಂದ್ರೆ ಎನಿ ಒನ್ ಅಂತೇಳಿ. ಓಕೆ, ಎನಿ ಒನ್, ಎನಿ ಒನ್ ಎಷ್ಟು ಬೇಕಾದಷ್ಟು ಪರ್ಸೆಂಟೇಜ್ ಫಿಕ್ಸ್ ಅಂತ ಹೇಳಿ ಬರಿ, ಫಿಕ್ಸ್ ಫಾರ್ 5 ಮಾರ್ಕ್ಸ್. ಓಕೆ, ಒಂದಂತೂ ಫಿಕ್ಸ್ ಕೇಳ್ತಾನ ನೋಡ್ರಿ. ರೈಟ್ ಸರ್, ಇದೇ ತರನೇ ನೆಕ್ಸ್ಟ್ ರೀ ಅಂತಂದ್ರ ಕನ್ಸಂಟ್ ದಿ ಪ್ಲಾಂಟ್ ಸೆಲ್ ದೈತು, ಎನಿಮಲ್ ಸೆಲ್ ದೈತು. ಸೊ ಇದೇ ತರನೇ ಹ್ಯೂಮನ್ ಬ್ರೇನ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರ ಹಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಡ್ರಾ ಅ ನೀಟ್ ಲೇಬಲ್ಡ್ ಅಂತೂ ಬೈ ಡಿಫಾಲ್ಟ್ ಲೇಬಲ್ಡ್, ಡ್ರಾ ಅ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್, ಡ್ರಾ ಅ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಹ್ಯೂಮನ್ ಬ್ರೇನ್. ಸರ್ ಬ್ರೇನ್ ಕೇಳಿಲ್ಲ ಅಂತಂದ್ರ ಹ್ಯೂಮನ್ ಬ್ರೇನ್ ಒಮ್ಮೊಮ್ಮೆ 2 ಬರ್ತಾವ, ಒಮ್ಮೊಮ್ಮೆ 1 ಬರ್ತದ. ಹ್ಯೂಮನ್ ಬ್ರೇನ್ ಬಿಟ್ನ ಅಂತಂದ್ರ ಓಕೆ, ಹ್ಯೂಮನ್ ಬ್ರೇನ್ ಕೇಳ್ದ ಅಂದ್ರ 5 ಮಾರ್ಕ್ಸ್ಗೆ ಕೇಳಿರ್ತಾನ. ಇಲ್ಲ ಸರ್ ಇದು ಪ್ಲಾಂಟ್ ಸೆಲ್ ಎನಿಮಲ್ ಸೆಲ್ ಅವನು 5 ಮಾರ್ಕ್ಸ್ಗೆ. ಸೊ ಈ ಕ್ವಶನ್ ಕೇಳಿಲ್ಲ ಅಂತಂದ್ರ ಹ್ಯೂಮನ್ ಹಾರ್ಟ್ ಕೇಳಬಹುದು. ಡ್ರಾ ಅ ನೀಟ್, ಡ್ರಾ ಅ ನೀಟ್. ಇವು ಎಲ್ಲಾದ ಡಯಾಗ್ರಾಮ್ಸ್ ನಮ್ಮ ಇಲ್ಲಿ SPUC ಕೋಚಿಂಗ್ ಓಕೆ ಕ್ಲಾಸ್ ರೂಮ್ ದೊಳಗಡೆ ಡಿಸ್ಪ್ಲೇ ಮಾಡೈತಿ. ಓಕೆ, ಅವೆಲ್ಲ ಪೋಸ್ಟರ್ ನ ಪೇಸ್ಟ್ ಮಾಡೈತಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ಕಿಡ್ನಿದು, ಮತ್ತೆ ಯಾವ್ದ್ರ ಸರ್ತ ಎನಿಮಲ್ ಸೆಲ್, ಆ ಕಡೆ ಪ್ಲಾಂಟ್ ಸೆಲ್, ಹ್ಯೂಮನ್ ಹಾರ್ಟ್, ಹ್ಯೂಮನ್ ಬ್ರೈನ್. ಸೊ ಎಲ್ಲ 5 ಮಾರ್ಕ್ಸ್ ಏನ್ ಡಯಾಗ್ರಾಮ್ಸ್ ಇದಾವಲ್ಲ ಫಸ್ಟ್ PUC ಅದನ್ನ ಸೆಕೆಂಡ್ PUC ಯಾವ ಡಿಸ್ಪ್ಲೇ ಮಾಡಿರಿ ಏನ್ರಿ ಸರ್ ಅಂತಂದ್ರ ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ಮೆಮೊರರಿ ಗ್ಲ್ಯಾಂಡ್, ಸೊ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಅವು 4 ಒಂದಂತೂ ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ಓಕೆ, ಸೊ ಇಲ್ಲಿ ನೀಟ್ ಲೇಬಲ್ಡ್ ಡೈಗ್ರಾಮ್ ಆಫ್ ಎದ್ರದ್ರಿ ಸರ್ ಅಂತಂದ್ರೆ ಸೊ ಕನ್ಸಂಟ್ ದಿ ಡೈಗ್ರಾಮ್ ಆಫ್ ಹ್ಯೂಮನ್. ಸೊ ಬ್ರೇನ್ ಐತೆ, ಇಲ್ಲಿ ಹ್ಯೂಮನ್ ಹಾರ್ಟ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ. ಹ್ಯೂಮನ್ ಹಾರ್ಟ್ ಎರಡದ್ರಾಗ 1 ಇಲ್ಲ 2 ಕೇಳೋಣ ಬಹಳ ಲಕ್ಕಿ ಅಷ್ಟು ಅನ್ಬೋದು ನೋಡ್ರಿ. ಸೊ ಇಲ್ಲಿ 4 ಡಯಾಗ್ರಾಮ್ ಅದಲ್ಲ, 4ರಾಗ 2 ಅಂತೂ ಪಕ್ಕ ಬರ್ತಾವ. 5 ಮಾರ್ಕ್ಸ್ ಈಚ್ 10 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವ್ದು ಕೇಳ್ಬೋದ್ರಿ ಸರ್ ಅಂತಂದ್ರೆ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಕೆಲ್ವಿನ್ ಸೈಕಲ್ ಅಂತೇಳಿ. ಸೊ ಇದು ರೆಡಿಸ್ಡ್ ಸಿಲೆಬಸ್ ದೊಳಗಡೆ ಏನಾರ ಇಶ್ಯೂ ಇದ್ರ ಹೋಗ್ಬೋದು, ಇರ್ಲಿಲ್ಲ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಗಿವ್ ಅ ಸ್ಕಿಮ್ಯಾಟಿಕ್ representation of, give a schematic representation of ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕೆಲ್ವಿನ್ ಸೈಕಲ್. ಸಿ ಕ್ಯಾಪಿಟಲ್ ಇರ್ಲಿ, ಕೆಲ್ವಿನ್ ಸೈಕಲ್. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು. ಇದು ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಸರ್? 5 ಮಾರ್ಕ್ಸಿಗೆ. ಸೊ ಇಲ್ಲಿ 5 ಕ್ವಶನ್ ಬಯಾಲಜಿ ಡಿಸ್ಕಷನ್ ಮಾಡಿವಲ್ಲ. ಸೊ ಔಟ್ ಆಫ್ ದೀಸ್ 5 ಕ್ವಶನ್ಸ್ ಎನಿ 2 ಇಲ್ಲಂದ್ರ 3 ಮಿನಿಮಮ್ 1 ಅಂತೂ ಪಕ್ಕಾ ಅಪಿಯರ್ ಆಗ್ತಾವ. 1 ಅಲ್ಲ ಮಿನಿಮಮ್ 2 ಅಪಿಯರ್ ಆಗ್ತಾವ ನೋಡ್ರಿ. ಸೊ ಇನ್ನು ಇದ್ರದ್ದು ಯಾರು ಸ್ಕ್ರೀನ್ ಶಾಟ್ ತಕೊಂಡಿಲ್ಲ, ಸ್ಕ್ರೀನ್ ಶಾಟ್ ತಕೋರಿ. ಇದ್ರದ್ದೇ ಸ್ಕ್ರೀನ್ ಶಾಟ್ ಮಾಡಿ PDF ನ ಸೊ ನಮ್ಮ SPUC ಆಪ್ ದೊಳಗಡೆನೂ ಅಪ್ಲೋಡ್ ಮಾಡಿರ್ತ, ಮತ್ತೆ ಟೆಲಿಗ್ರಾಮ್ ಚಾನಲ್ ದೊಳಗಡೆ ಅಪ್ಲೋಡ್ ಮಾಡಿರ್ತ. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿಸ್ ಕಂಪ್ಲೀಟ್ ಸೆಷನ್ 56 ಮಿನಿಟ್ಸ್ ಆಯ್ತು. ಇನ್ 1 or 2 ಮಿನಿಟ್ಸ್ ದೊಳಗಡೆ ಈ ಬೋರ್ಡ್ ಮೇಲೆ ಏನದಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಸೊ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತ, ಕಂಪ್ಲೀಟ್ ಮಾಡಿರ್ತ. ಸೊ already I told my qualification. My name is Sangmesh Biradar sir. So I am having qualification of BE, MTech, MSc ಮತ್ತೆ PhD is going on. Next sir 10 year experience in PU line. 1 or 2 year ಅಲ್ಲ 10 ವರ್ಷದ PUC ಲೈನ್ ದಾಗ ಎಲ್ಲ PCMB ಇದ್ದು ಕಂಪ್ಲೀಟ್. ಯಾವ ಸ್ಟೂಡೆಂಟ್ಸ್ 0 ಲೆವೆಲ್ ದಾಗ ಅನ್ನಲ್ಲ ಅವನಿಗೆ ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡಿಸ್ಕೊಡ್ಲಕ್ಕ ಬೆಸ್ಟ್ ವೇ ದೊಳಗಡೆ ನಿಮಗೆ SPUC ಆಪ್ ಮುಖಾಂತರ ಆನ್ಲೈನ್ ಕ್ಲಾಸಸ್, SPUC ಕ್ಲಾಸ್ ರೂಮ್ ದೊಳಗಡೆ ಆಫ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್. ಸೊ 10 year ಎಕ್ಸ್ಪೀರಿಯನ್ಸ್,
15 ಇಯರ್ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ 4+4 ಅಂದ್ರೆ 8 ಸಬ್ಜೆಕ್ಟ್ ನಾಲೆಜ್ ಇದ್ರೆ ಇಲ್ಲಿ ಅರೌಂಡ್ 25 ಸಬ್ಜೆಕ್ಟ್ಸ್ ದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ 2026 ಎಲ್ಲಾ ಲೆವೆಲ್ದು ಎಲ್ಲಾ ಎಕನಾಮಿಕಲ್ ಲೆವೆಲ್ದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಮತ್ತೆ ಎಲ್ಲಾ ಲೆವೆಲ್ದ ಸ್ಟೂಡೆಂಟ್ಸ್ಗೆ ಯೂಸ್ ಆಗಲಿ ಅಂತೇಳಿ ಫಸ್ಟ್ 50 ಸೀಟ್ಸ್ ನ ಜಸ್ಟ್ ಅಟ್ 4000. ಇದು ಸ್ಪೆಷಲ್ ಆಫರ್ ಯಾಕೆ ಇಟ್ಟಿರ್ತಾರೆ 10th ಇಯರ್ ಸೆಲಿಬ್ರೇಷನ್ ಈ ವರ್ಷ SPUC ಕೋಚಿಂಗ್ ಇಯರ್ದು 10th ಇಯರ್ ಸೆಲಿಬ್ರೇಷನ್ ಪಾಯಿಂಟ್ ಆಫ್ ವ್ಯೂ ದಿಸ್ ಆಫರ್ ವಿ ಪ್ಲೇಸ್ಡ್. ಎವ್ರಿಬಡಿ ಯು ಕ್ಯಾನ್ ಯುಟಿಲೈಸ್ ದಿಸ್. 50 ಸೀಟ್ ಆದ ಬಳಿಕ ಬಂದು ರಿಕ್ವೆಸ್ಟ್ ಕೇಳಕ್ ಹೋಗ್ಬೇಡ್ರಿ. ಯಾರ್ಯಾರು ಬೇಕಂತಿರಲ್ಲ ವೆಲ್ ಇನ್ ಅಡ್ವಾನ್ಸ್ ಯು ಕ್ಯಾನ್ ಪ್ಲಾನ್. ಸರ್ ಕ್ಲಾಸ್ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತಾವ್ರಿ ವೆಕೇಶನ್ ಅಂದ್ರೆ 26th of February ಹಿಡಿದು ಕ್ಲಾಸಸ್ ನ ಸ್ಟಾರ್ಟ್ ಆಗ್ತಾವ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಸೊ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ PCMB 4 ಸಬ್ಜೆಕ್ಟ್ ಬರೀ ತೇರಿ ಬೇಕಂದವ್ರಿಗೆ ತೇರಿ. ಸೊ ಇಲ್ಲಿ ಹೇಳಿದು ತೇರಿದು. ನೆಕ್ಸ್ಟ್ ಸರ್ ನನಗೆ KCET ಕ್ಲಾಸಸ್ ಬೇಕು, ನೀಟ್ ಕ್ಲಾಸ್ ಬೇಕು, JEE ಇಯರ್ ಫುಲ್ ರೌಂಡ್ ಮಾರ್ಚ್ ಟು ಮಾರ್ಚ್ ಕ್ಲಾಸಸ್ ಬೇಕ್ರಿ ಅಂದವ್ರಿಗೆ ಜಸ್ಟ್ ಇದು ನೆಕ್ಸ್ಟ್ 50 ಸೀಟ್ಸ್ ನ ಎಷ್ಟಪ್ಪ 10,000 ಒಳಗಡೆ A to Z ಫೆಸಿಲಿಟೀಸ್ ನ ಕೊಟ್ಬಿಡ್ತದೆ ಇಯರ್ ಪೂರ್ತಿ. ಸೊ ಅವರಿಗೆ ಅವೈಲೇಬಲ್ ಇರಂಗ್ ಕ್ಲಾಸಸ್. ಸರ್ ಕ್ಲಾಸಸ್ ಟೈಮಿಂಗ್ ನಮ್ಮ ಕಾಲೇಜ್ ಟೈಮಿಂಗಿಗೆ ಏನ್ ಅನುಕೂಲ ಆಗ್ತಾವ ಅನಾನುಕೂಲ ಆಗ್ತಾವ ಅಂತಂದ್ರೆ ಸೊ ಮಾರ್ನಿಂಗ್ 6 to 8 o'clock ತನಕ ಕ್ಲಾಸಸ್ ಇದಿರ್ತಾವ ಒಂದು ಬ್ಯಾಚ್ ಇದು. ಇನ್ನೊಂದು ಬ್ಯಾಚ್ ಇದ್ರಿ ಸರ್ 5:30 ದಿಂದ ಸೊ ಸಾಯಂಕಾಲ 5:30 ದಿಂದ 8 o'clock ತನಕ ಇನ್ನೊಂದು. ಓಕೆ, ಅವಶ್ಯಕತೆ ಇತ್ತಂದ್ರೆ 8 to 9. ಸರ್ ನಾವು ಬೇರೆ ಊರ್ದಿಂದ ಹೋಗುದು ಬರೋದು ಮಾಡ್ತೀವಿ, ನಮಗೆ ಬರೀ PCMB 4 ಬೇಕು ಇಯರ್ ಪೂರ್ತಿ. ಓನ್ಲಿ ಸಂಡೇ ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಏನಾರು ಕ್ಲಾಸಸ್ ಮಾಡ್ಕೊಡ್ತೀರಾ ಅಂತಂದ್ರೆ ಎಸ್ ಅಫ್ಕೋರ್ಸ್ ಆ ಅರೇಂಜ್ಮೆಂಟು ಇದೆ. ಓನ್ಲಿ ಸ್ಯಾಟರ್ಡೆ ಆಫ್ಟರ್ನೂನ್, ನೆಕ್ಸ್ಟ್ ಓನ್ಲಿ ಸಂಡೇ ಮತ್ತೆ ಗೌರ್ಮೆಂಟ್ ಹಾಲಿಡೇಸ್ ಇದು. ಸೊ ಅಂತ ಸ್ಟೂಡೆಂಟ್ಸ್ ಇದ್ದರು ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ಕೋರಿ. ಸೊ ಬಂದು ವಿಸಿಟ್ ಮಾಡ್ಕೊಂಡು ನಿಮ್ಗೆ ಆ ತರನು ಅರೇಂಜ್ಮೆಂಟ್ ಮಾಡ್ಕೊಟ್ಟಿರ್ತದ. ಓಕೆ, ಇಲ್ಲ ಸರ್ ನಮ್ಗೆ ಬರಕ್ ಆಗಂಗಿಲ್ಲ, ನಮ್ಗೆ ಆನ್ಲೈನ್ ಕ್ಲಾಸಸ್ ಬೇಕು ಅಂದ್ರೆ SPUC ಆಪ್ ನ ಸರ್ಚ್ ಮಾಡ್ಕೋರಿ ಗೂಗಲ್ ಪ್ಲೇ ಸ್ಟೋರ್ ದೊಳಗಡೆ. ಸೊ ಇಲ್ಲಿ ಪಾಂಪ್ಲೆಟ್ ಪೇಜ್ ದೊಳಗಡೆನು ಕೊಟ್ಟಿದೀವಿ. ಓಕೆ, ಪಾಂಪ್ಲೆಟ್ ಪೇಜ್ ದೊಳಗಡೆನು ಸೊ ಅದ್ರದ್ದು QR ಕೋಡ್ ನು ಕೊಟ್ಟಿದೀವಿ. ಸೊ ಪಾಂಪ್ಲೆಟ್ ಯಾರ್ಯಾರ ಕಡೆ ಇದೆಯಲ್ಲ ಈ ಪಾಂಪ್ಲೆಟ್ ಮುಖಾಂತರ QR ಕೋಡ್ ನ ಸೊ ಸ್ಕ್ಯಾನ್ ಮಾಡ್ಕೊಂಡು ಅಲ್ಲಿದನ್ನ ನೀವು ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಲೈವ್ ಬೇಕಂದ್ರೆ ಲೈವ್, ರಿಕಾರ್ಡೆಡ್ ಬೇಕಂದ್ರೆ ರಿಕಾರ್ಡೆಡ್ ಕ್ಲಾಸಸ್ ನ ಅರೇಂಜ್ಮೆಂಟ್ ಮಾಡ್ಕೊಟ್ಟಿರ್ತ. ಸೊ ಬಯಾಲಜಿದ ಇಲ್ಲಿ 5 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಏನು ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಇದ್ದಿದ್ದು 2026 ಹೆಲ್ಪ್ ಆಗ್ಲಿ ಅಂತೇಳಿ. ಸೊ ಇಲ್ಲಿ 5 ಕ್ವಶನ್ಸ್ ನ ಯಾವ್ಯಾವ ಕೊಡಲಾಗಿದೆ ಸರ್ ಅಂತಂದ್ರೆ ದಟ್ ಈಸ್ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎನಿಮಲ್ ಸೆಲ್, ಅದೇ ತರನೇ ಪ್ಲಾಂಟ್ ಸೆಲ್, ನೆಕ್ಸ್ಟ್ ಸರ್ ಅಂತಂದ್ರೆ ಹ್ಯೂಮನ್ ಬ್ರೈನ್, ನೆಕ್ಸ್ಟ್ ಹ್ಯೂಮನ್ ಹಾರ್ಟ್, ನೆಕ್ಸ್ಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಕೆಲ್ವಿನ್ ಸೈಕಲ್. ಓಕೆ, ಎಷ್ಟು ಇವತ್ತಿನ ಕ್ಲಾಸ್ ಕರೆಕ್ಟ್ ಆಗಿ 59 ನಿಮಿಷ 18 ಅಥವಾ 20 ಸೆಕೆಂಡ್ ಆಯ್ತು. ಸೊ ಈ ಕ್ಲಾಸ್ ನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದಾದ್ರೆ ಬೇಕಾದಂಗ 2026 ಎಕ್ಸಾಮ್ ಆದ ಬಳಿಕ ನೀವು ಕ್ವಶನ್ ಪೇಪರ್ ತಗೊಂಡ್ ಬರ್ರಿ, ನಿಮ್ಗೆ ಅನಲೈಸಿಸ್ ಮಾಡಿ ತೋರಿಸ್ತದ. ಕನಿಷ್ಠ ಅಂದ್ರೆ ಈ 1 ತಾಸದಿಂದ 30 ಮಾರ್ಕ್ಸ್ ಅಥವಾ 35 ಮಾರ್ಕ್ಸ್ ದಷ್ಟು ಅಪಿಯರ್ ಆಗಿರುತ್ತೆ ನೋಡಿ PCMB 4 ಕೂಡಿ. ಓಕೆ, ಕನಿಷ್ಠ ಅಂದ್ರೆ 20 ಮಾರ್ಕ್ಸ್ ಅಂದ್ರೆ ಪಕ್ಕ. ಓಕೆ, ಅಟ್ ಮೋಸ್ಟ್ ಸರ್ತ ಎಕ್ಸಾಮ್ ಮುಗಿದ ಬಳಿಕ ನೋಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕಂಪ್ಲೀಟ್ ಲೈವ್ ಸೆಷನ್ and share this information to all your friends. See you in next class. ಈ ಕ್ಲಾಸ್ ಲೈವ್ ಕ್ಲಾಸ್ ಎಂಡ್ ಆದ ಬಳಿಕ ಈ ವಿಡಿಯೋದ ಕೆಳಗಡೆ ಏನ್ ಕಮೆಂಟ್ ಸೆಕ್ಷನ್ ಇರ್ತದಲ್ಲ ಅಲ್ಲಿ ಕಮೆಂಟ್ ನ ಮಾಡ್ರಿ. ಮತ್ತೆ ಯಾರಿಗೆ ಬೆಸ್ಟ್ ಅನ್ಸತ್ತಲ್ಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋದ ಲಿಂಕ್ ನಿಮ್ ಎಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ನು ಇಡ್ರಿ, ಅವ್ರಿಗೆ ನಿಮ್ ಫ್ರೆಂಡ್ಸ್ಗೆ ಯೂಸ್ ಆಗ್ತದೆ. ಥ್ಯಾಂಕ್ ಯು, ಗುಡ್ ನೈಟ್ ಅಂಡ್ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.